ಹರೇ ಕೃಷ್ಣ. ಇವತ್ತಿನ ನಮ್ಮ ಕ್ಲಾಸ್ ಬಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹತ್ವವೇನು, ಕೃಷ್ಣ ಜನ್ಮಾಷ್ಟಮಿಯನ್ನು ಏಕೆ ಮಾಡಬೇಕು, ಅನಾದಿ ಅನಂತನಾದಂತಹ ಕೃಷ್ಣ ತನ್ನ ಜನ್ಮವನ್ನು ಏಕೆ ತೆಗೆದುಕೊಳ್ತಾನೆ, ಹೀಗೆ ಹಲವಾರು ವಿಷಯಗಳನ್ನು ಕುರಿತು ಚಿತ್ತವಿನೋದಿನಿ ಮಾತಾಜಿಯವರು ಬಹಳ ಮಧುರವಾಗಿ ತಿಳಿಸಿದ್ದಾರೆ. ಎಲ್ಲರೂ ಕೂಡ ತಮ್ಮ ಹೃದಯಕ್ಕೆ ಮತ್ತು ಕರ್ಣಗಳಿಗೆ ಈ ಅಮೃತತ್ವವನ್ನು ನೀಡಿ ಎಂದು ಕೇಳುತ್ತಾ ಇವತ್ತಿನ ಕ್ಲಾಸನ್ನು ಕೇಳೋಣ. ಹರೇ ಕೃಷ್ಣ. ಓಂ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಮಸ್ತೆ ಸರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ಒಂದು ಜನ್ಮಾಷ್ಟಮಿಯ ಬಗ್ಗೆ ಕ್ಲಾಸ್ ಇದೆ. ಅಂದ್ರೆ ಜನ್ಮಾಷ್ಟಮಿ ಅಂತ ಅಂದ್ರೆ ಎಲ್ಲರಿಗೂ ತುಂಬಾ ಖುಷಿ, ಜೊತೆಗೆ ಎಲ್ಲರಿಗೂ ಒಂಥರ ಹೊಟ್ಟೆಲಿ ಗುಡು ಅಂತ ಇರತ್ತೆ, ಟೆನ್ಷನ್. ಹೆಂಗಾಗತ್ತೋ, ಯಾವಾಗ ಆಗತ್ತೋ, ಏನ್ ಮಾಡ್ಬೇಕು, ಅಷ್ಟು ಕೆಲ್ಸಗಳಿರತ್ತೆ. ಯಾವ ಕೆಲಸಕ್ಕೋಸ್ಕರ ನಾವು ಕಾದಿದ್ವಿ, ಆ ದಿನ ಇನ್ನ ಒಂದು ಸ್ವಲ್ಪ ದಿನದಲ್ಲೇ, ಒಂದು ವಾರ 15 ದಿನದಲ್ಲಿ ಬರ್ತಾ ಇದೆ. ಸೊ ವರ್ಷವಿಡೀ ನಾವ್ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತೀವಿ, ಜನ್ಮಾಷ್ಟಮಿ ಯಾವಾಗ ಬರತ್ತೆ ಅಂತ ಹೇಳಿ. ಸೊ ನೋಡಕ್ ಹೋದ್ರೆ ಭಗವಂತ ಆ ಜನ್ಮ, ಕೃಷ್ಣ ಇಸ್ ಅನ್ಬೋರ್ನ್. ಆದ್ರೂ ನಾವ್ ಹೇಳ್ತೀವಿ ಏನಂತ, ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮ ತಗೋತಾನೆ ಯಾಕೆ ಅಂತ ಅಂದ್ರೆ, ನಮ್ಮಂತಹ ಬದ್ಧ ಜೀವಿಗಳನ್ನ ಉದ್ಧಾರ ಮಾಡಕ್ಕೋಸ್ಕರ. ಭಾಗವತಂನಲ್ಲಿ ಹೇಳ್ತಾರೆ, ಅನುಗ್ರಹಾಯ ಭಕ್ತಾನ ಮಾನುಷಂ ದೇಹ ಆಸ್ಥಿತಃ ಭಜತೆ ತದೃಶಾ ಕ್ರೀಡ ಯಾ ಶ್ರುತ ತತ್ಪರೋ ಭವೇತ್. ನನ್ನ ಭಕ್ತರ ಮೇಲೆ ಅನುಗ್ರಹ ಮಾಡೋಕೋಸ್ಕರ, ಫಾರ್ ದ ಬೆನಿಫಿಟ್ ಆಫ್ ದ ಡಿವೋಟೀಸ್, ಭಗವಂತ ಏನ್ ಮಾಡ್ತಾನೆ, ಅವತಾರವನ್ನ ತಗೋತಾರೆ. ಸಾಮಾನ್ಯ ಜನರಿಗೆ ಭಗವಂತನ ಜನ್ಮ ತಗೋತಾರೆ ಅಂತ ಅಂದ್ರೆ, ಸಾಮಾನ್ಯ ಜನರಿಗೆ ಭಗವಂತ ಜನ್ಮ ತಗೋತಾರೆ, ಆದ್ರೆ ಭಕ್ತರಿಗೆ ಭಗವಂತ ಏನಾಗ್ತಾನೆ, ಪ್ರಕಟವಾಗ್ತಾನೆ. ಹೆಂಗೆ ಸೂರ್ಯ ಒಬ್ನೇ, ಹೌದಾ? ಸೊ ಆದ್ರೆ ಹುಟ್ತಾನೆ ಮತ್ತೆ ಮುಳುಗ್ತಾನೆ, ಹಾಗೆ ಭಗವಂತ ಕೂಡ ಒಬ್ನೇ, ಒಂದ್ಸಾರಿ ಪ್ರಕಟವಾಗ್ತಾನೆ, ಮತ್ತೊಮ್ಮೆ ಅಪ್ರಕಟವಾಗ್ತಾನೆ. ಆದ್ರಿಂದ ಭಗವಂತ ಜನ್ಮ ಪಡೆಯಲ್ಲ, ಆ ಭಗವಂತನಿಗೆ ಮರಣ ಕೂಡ ಇಲ್ಲ. ಯಾಕೆ ಅಂತ ಅಂದ್ರೆ, ಭಗವಂತನ ಶರೀರ ನಮ್ಮ ಶರೀರದ ಹಾಗೆ ಅಲ್ಲ. ಸೊ ಅವನು ಸಚ್ಚಿತ್ ಆನಂದ, ನಾವೆಲ್ಲ ಏನು ನಿರಾನಂದ. ನಮ್ಮ ಶರೀರ ಒಂಥರ ಹೆಂಗೆ ಅಂದ್ರೆ ಜಡ ಇದ್ದಂಗೆ. ಸೊ ಈ ಶರೀರದ ಜನ್ಮನೂ ಆಗತ್ತೆ, ನಮ್ಮ ಶರೀರದ ಜನ್ಮನೂ ಆಗತ್ತೆ, ಮರಣನೂ ಆಗತ್ತೆ. ಆದ್ರೆ ಭಗವಂತನ ಶರೀರ ಅಲ್ಲ, ಸಚ್ಚಿತ್ ಆನಂದ. ಆದ್ರಿಂದ ಭಗವಂತ ಪ್ರಾಕಟ್ಯವಾಗ್ತಾನೆ. ಓಕೆ. ಸೊ ಭಗವಂತ ಹೇಳ್ತಾನೆ, ನನ್ನ ಶರೀರದ ಜನನ ಮರಣ ಏನಿದೆ ಅದು ದಿವ್ಯವಾದದ್ದು ಅಂತ ಹೇಳಿ ಹೇಳ್ತಾನೆ. ಅದು ಒಂದು ಏನು ಸರಿಯಾದ ನಾಲೆಡ್ಜ್, ಜ್ಞಾನ ಇರೋ ಹಂಗೆ ಅಂತ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಏವೇತಿ ತತ್ವತಃ ಕೃತ್ವ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋ ಅರ್ಜುನ. ಸೊ ಯಾರ ಜನ್ಮ ಈ ಭೌತಿಕ ಸಂಸಾರದಲ್ಲಿ ಮತ್ತೆ ಆಗಲ್ಲ, ಅವನು ನನ್ನ ಹತ್ರ ಬರ್ತಾನೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ಇದು ನಮ್ಮೆಲ್ಲರ ಆಸೆ ಕೂಡ ಹೌದು. ಮತ್ತೆ ಈ ಭೌತಿಕ ಜಗತ್ತಲ್ಲಿ ಜನ್ಮ ಬೇಡಪ್ಪ, ನಿನ್ನ ಹತ್ರ ಕರ್ಸ್ಕೊ ಅನ್ನೋದು ಒಂದು ಆಸೆ. ಸೊ ಭಗವಂತನ ದಿವ್ಯ, ಅದನ್ನ ದಿವ್ಯ ಅಂತ ಹೇಳಿ ಅನ್ಕೊಳ್ಳೋದ ಅಂತ ಹೇಳಿ ಹೇಳ್ತಾನೆ. ಮತ್ತೆ ಭಗವಂತನ ಜನ್ಮ ಕೂಡ ದಿವ್ಯ ಆದದ್ದೆ, ಮತ್ತೆ ಅವನ ಲೀಲೆಗಳು ಕೂಡ ದಿವ್ಯವಾದವು ಅಂತ ಹೇಳಿ ನಾವು ಅನ್ಕೋಬೇಕು. ಯಾವಾಗ ನಾವು ಭಗವಂತನ ಕಥೆಯನ್ನ ಕೇಳ್ತೀವಲ್ಲ, ಆಗ ನಾವು ಭಗವಂತನ ಜನ್ಮ, ಪ್ರಾಕಟ್ಯ, ಲೀಲೆಗಳು ಮತ್ತೆ ಅವನ ಕಾರ್ಯಕಲಾಪಗಳು ಏನೆಲ್ಲ ಇದಾವಲ್ಲ, ಅವೆಲ್ಲ ದಿವ್ಯವಾದವು ಅಂತ ಹೇಳಿ ನಮ್ಗೆ ಗೊತ್ತಾಗತ್ತೆ. ಸೊ ಈ ಭಗವಂತ ಆಕ್ಚುಲಿ ಮಾಡ್ಬೋದಾದಂತಹ ಯೋಗ್ಯವಾದ ಕೆಲ್ಸಗಳು ಅವನಿಗೋಸ್ಕರ ಅಲ್ಲ.
ನತಸ್ಯ ಕಾರ್ಯಂ ಕರ್ಣಂಚ ವಿದ್ಯತೆ ನಾತಾ ಸಮ ಅಸ್ನ ಅಭಿತಸ್ಯ ವಿದ್ಯತೆ ಪರಾತು ಶಕ್ತಿ ವಿವಿಧೇಯ ಶೂರತೆ. ಏನ್ ಮಾಡ್ಬೋದು ಭಗವಂತ? ನಮ್ಮಂಗೆ ಸ್ಕೂಲ್ಗೆ ಹೋಗಿ ಓದೋದು, ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಬಯಾಲಜಿ, ಅಕೌಂಟೆನ್ಸಿ, ಇವೆಲ್ಲ ಭಗವಂತನಿಗೆ ಯೋಗ್ಯವಾದ ಕೆಲಸಗಳು ಅಲ್ವೇ ಅಲ್ಲ. ವೇದೇಶು ಸರ್ವೇ ಅಹಮೇವ ವೇದು. ಈ ಎಲ್ಲ ವೇದಗಳು, ಜ್ಞಾನಗಳು ನನ್ನಿಂದ ಬಂದಿದಾವೆ. ಸೊ ಭಗವಂತನಿಗೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆಮೇಲೆ ಇದೆಲ್ಲ ಭಗವಂತನಿಗೆ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಯ್ತಲ್ಲ. ಇನ್ನ ಲಕ್ಷ್ಮಿ ವಿಷಯಕ್ಕೆ ಬರೋದಾದ್ರೆ, ಲಕ್ಷ್ಮಿ ಭಗವಂತನ ಜೊತೆಗೆ ಭಗವಂತನ ಮನೇಲೆ ಕೂತಿದ್ದಾಳೆ. ಸೊ ಭಗವಂತನಿಗೆ ಏನೋ ಕೆಲಸ ಮಾಡ್ಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಸೊ ಭಗವಂತನಿಗೆ ಸಮ ಆದವ್ರು ಯಾರು ಇಲ್ಲ, ಮತ್ತೆ ಅವನಿಗಿಂತ ಮೇಲೂ ಕೂಡ ಯಾರು ಇಲ್ಲ. ಸೊ ಭಗವಂತ ತನ್ನ ಶಕ್ತಿಯಿಂದಲೇ ಪೂರ್ಣ ಸೃಷ್ಟಿಯನ್ನ ನಡೆಸ್ತಾ ಇದ್ದಾನೆ. ಪರಾಸು ಶಕ್ತಿ ವಿವಿಧೆ ವಸೂಯತೆ. ಇಷ್ಟೆಲ್ಲ ಇದ್ರೂ ಕೂಡ ಭಗವಂತ ನಮ್ಮೆಲ್ಲರಿಗೂ ಒಂದು ಚಾನ್ಸ್ ಅನ್ನ ಕೊಡ್ತಾರೆ ಅವನನ್ನ ತಿಳಿದುಕೊಳ್ಳಕ್ಕೆ. ಯಾವ್ದ್ರ ಮೂಲಕ? ಈ ಶಾಸ್ತ್ರಗಳ ಮುಖಾಂತರ, ಮತ್ತೆ ಅನೇಕ ಈ ಒಂದು ಉತ್ಸವಗಳು, ಏನ್ ಹಬ್ಬಗಳನ್ನ ನಾವು ಆಚರಣೆಯನ್ನ ಮಾಡ್ತೀವಲ್ಲ, ಅದರ ಮುಖಾಂತರ ಭಗವಂತ ತನ್ನನ್ನ ತಿಳಿದುಕೊಳ್ಳಕ್ಕೆ ನಮಗೆಲ್ಲರಿಗೂ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾನೆ. ಭಗವಂತನ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನ ನಾವು ಮಾಡ್ಬೋದು. ಆಗ ನಮ್ಗೆ ಗೊತ್ತಾಗತ್ತೆ ಕೃಷ್ಣನ ಜನ್ಮ ಮತ್ತೆ ಅವನ ಕಾರ್ಯಗಳು ದಿವ್ಯ ಅಂತ ಹೇಳಿ. ಸೊ ಈಗ ಜನ್ಮಾಷ್ಟಮಿ ಬರ್ತಾ ಇದೆ. ಸೊ ಜನ್ಮಾಷ್ಟಮಿ ಅಂದ್ರೆ ಕೃಷ್ಣನ ಪ್ರಾಕಟ್ಯ. ಒಂದು ಪ್ರಾಕಟ್ಯ ಅಂತೂ ಭಗವಂತನ ಧಾಮದಲ್ಲಿ ಆಗತ್ತೆ. ನಮ್ಮೆಲ್ಲರಿಗೂ ಇನ್ನೊಂದು ಪ್ರಾಕಟ್ಯ ಆಗ್ಬೇಕು. ಎಲ್ಲಾಗ್ಬೇಕು ಭಗವಂತನ ಪ್ರಾಕಟ್ಯ? ನಮ್ಮ ಹೃದಯಗಳಲ್ಲಿ ಕೃಷ್ಣನನ್ನ ನಾವು ಸ್ಥಾಪನೆಯನ್ನ ಮಾಡ್ಬೇಕು. ಸ್ಥಾಪನೆಯನ್ನ ಮಾಡ್ಕೊಳ್ಳುವಂತ ಕೆಲ್ಸಗಳನ್ನ ನಾವು ಮಾಡ್ಬೇಕು. ಕೃಷ್ಣ ಬಂದ್ ಕೂರ್ಬೇಕು ನಮ್ಮ ಹೃದಯದಲ್ಲಿ. ನಮ್ಮ ಹೃದಯದ ವೃಂದಾವನವಾಗಿ ಮಾಡ್ಕೋಬೇಕು. ಆಗ ನಾವು ಸ್ವಲ್ಪ ಪ್ರಿಪರೇಷನ್ ಅನ್ನ ಮಾಡ್ಕೋಬಹುದು ಜನ್ಮಾಷ್ಟಮಿಗೆ. ಸೊ ಈಗ ನೋಡೋದಾದ್ರೆ, ಏನೋ ಮನೆ ಎಲ್ಲ ಡೆಕೋರೇಷನ್ ಮಾಡೋದು, ಕ್ಲೀನ್ ಮಾಡೋದು, ತೋರಣ ಕಟ್ಟೋದು, ಲೈಟ್ಸ್ ಅರೇಂಜ್ಮೆಂಟ್ ಮಾಡೋದು, ಅಡಿಗೆ ಮಾಡ್ಬೇಕಪ್ಪ ಭಗವಂತನ್ಗೆ, ಎಲ್ಲರೂ ಹೊಸ ಕುರ್ತಾ ಹಾಕೋಬೇಕು, ಮಾತಾಜಿಗಳೆಲ್ಲ ಸೀರೆ ರೆಡಿ ಮಾಡ್ಕೋಬೇಕು, ಜನ್ಮಾಷ್ಟಮಿ ಬಂತು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಇವೆಲ್ಲ ಏನು ಅಂತ ಅಂದ್ರೆ ಬಾಹ್ಯ, ಹೊರಗಿನ ತಯಾರಿಗಳು. ಆದ್ರೆ ಇವೆಲ್ಲ ಎಕ್ಸ್ಟರ್ನಲ್ ಪ್ರಿಪರೇಷನ್. ಭಗವಂತ ಇದನ್ನೆಲ್ಲ ನೋಡಿ ಅಟ್ರಾಕ್ಟ್ ಆಗದೇ ಇಲ್ಲ. ಸೊ ನೋಡಿ ಪ್ರಭುಜಿ ಹೊಸ ಕುರ್ತಾ ಹಾಕೊಂಡಿದ್ದಾರೆ, ಸೊ ನಾನ್ ಇವತ್ತು ಇವ್ರ ಮನೆಗೆ ಹೋಗ್ತೀನಿ ಅಂತ ಭಗವಂತ ನೋಡ್ತಾನ ಇಲ್ಲ. ಈ ಮಾತಾಜಿ ಹೊಸ ಸೀರೆ ಉಟ್ಕೊಂಡಿದ್ದಾರೆ, ಸೀರೆ ಎಷ್ಟು ಚೆನ್ನಾಗಿದೆ, ನಾನ್ ಇವತ್ ಇವ್ರ ಮನೆಗೆ ಹೋಗ್ತೀನಿ ಅಂತ ಭಗವಂತ ನೋಡ್ತಾನ? ನೋಡಲ್ಲ. ಮತ್ತೆ ಇವ್ರ ಮನೇಲಿ ಚಪ್ಪನ್ ಭೋಗ್ ಮಾಡಿದಾರೆ ಇವತ್ತು, ಅಪ್ಪ ನಾನಂತೂ ಇವ್ರ ಮನೆಗೆ ಹೋಗ್ತೀನಿ ಇವತ್ತು. ಇಲ್ವೇ ಇಲ್ಲ. ಭಗವಂತ ಇದನ್ನೆಲ್ಲ ನೋಡೋದೇ ಇಲ್ಲ. ಭಗವಂತ ಭಾವಕ್ಕೆ ಆಕರ್ಷಿತನಾಗ್ತಾನೆ. ಭಾವಗ್ರಹಿ ಭಗವಂತ. ಹೃದಯದಲ್ಲಿ ಯಾವ ಭಾವ ಇದೆ ಅದು ಕೃಷ್ಣನನ್ನ ಆಕರ್ಷಿಸುತ್ತೆ. ಸೊ ಈ ಭಾವವನ್ನ ನಾವು ಹೇಗೆ ಬೆಳೆಸ್ಕೋಬೇಕು? ಯಾವ ಭಾವ? ಜನ್ಮಾಷ್ಟಮಿಯ ಭಾವವನ್ನ ನಾವು ಹೇಗೆ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸ್. ಸೊ ಯಾವಾಗ ಭಗವಂತ ಪ್ರಾಕಟ್ಯ ಆಗಕ್ಕೆ ಹೊರಡ್ತಾರೆ, ಆಗ ಎಲ್ಲಾ ಅಮಂಗಲಕರವಾಗಿತ್ತಂತೆ, ಮತ್ತೆ ಅಪವಿತ್ರವಾಗಿತ್ತಂತೆ. ಇದ್ ಹೆಂಗೆ ಅಂತ ಕೇಳ್ತೀರಾ? ಆಕ್ಚುಲಿ ಕೃಷ್ಣನ ಪ್ರಾಕಟ್ಯ ಆಗಕ್ಕೆ ಹೊರಟಿದೆ. ಆಗ ಕೃಷ್ಣ ತುಂಬಾ ಆಸ್ಪಿಷಿಯಸ್. ಹೌದು, ನಮಗಿದೆಲ್ಲ ಗೊತ್ತು. ಅವನು ಮಂಗಳಕರವಾದವನು, ಪವಿತ್ರವಾದವನು. ಆದ್ರೆ ಆ ಸಮಯ ಏನಿತ್ತಲ್ಲ, ಆ ಸಮಯದಲ್ಲಿ ಗ್ರಹಗಳ ಸ್ಥಿತಿ ಪೂರ್ಣ ಅಮಂಗಲಕರವಾಗಿತ್ತು. ಒಂದು ಕಡೆ ಅಶ್ವಿನಿ ಕಾನ್ಸ್ಟಿಲೇಷನ್ ಅಂತ ಏನ್ ಹೇಳ್ತೀವಲ್ಲ, ನಕ್ಷತ್ರ ಪುಂಜ ಇದೆ. ಇನ್ನೊಂದು ಕಡೆ ರೋಹಿಣಿ ನಕ್ಷತ್ರ ಇದೆ. ಯಾವಾಗ ಇವೆರಡು ಸೇರ್ತವೆ ಆಗ ಘನಘೋರ ಅಮಂಗಲ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಭಗವಂತ ಆ ಅಮಂಗಲದಲ್ಲಿ ಪ್ರಕಟವಾಗಿ ಏನ್ ಮಾಡ್ದ? ಎಲ್ಲವನ್ನು ಮಂಗಳಕರವಾಗಿ, ಮಂಗಳಮಯವನ್ನಾಗಿ ಮಾಡ್ದ.
ಆದ್ರಿಂದಲೇ ಅವನು ಭಗವಂತ. ಶ್ರೀ ಚೈತನ್ಯ ಮಹಾಪ್ರಭು ಈ ಭೂಮಿಗೆ ಬಂದ್ರು. ಅವರ ಬರ್ತ್ ಡೇಟು 18th February ಅಂತ ಹೇಳಿದ್ರು. ಅದೇ ದಿನಾನೇ ಆಕ್ಚುಲಿ ಕಲಿಯುಗ ಸ್ಟಾರ್ಟ್ ಆಗಿತ್ತಂತೆ. 3102 BC, 3102 BC ಅಲ್ಲಿ ಕಲಿಯುಗ ಸ್ಟಾರ್ಟ್ ಆಗಿತ್ತು. ಚೈತನ್ಯ ಮಹಾಪ್ರಭು ಇದೇ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಯಾವ ದಿನ ಕಲಿಯುಗ ಬಂದಿದೆ ಅದೇ ದಿನ ನಾನು ಹುಟ್ತೀನಿ, ಕಲಿಯುಗದ ಜೊತೆಗೆ ನನ್ನ ಬರ್ತ್ಡೇನ ನಾನು ಶೇರ್ ಮಾಡ್ಕೋತೀನಿ, ಜೊತೆಯಲ್ಲೇ ಇರ್ಲಿ. ಯಾಕೆ ಅಂತ ಅಂದ್ರೆ ಕಲಿಯುಗ ಎಲ್ಲಕ್ಕಿಂತ ಕೆಟ್ಟದು. ಕಲೇರ್ ದೋಷ ನಿದೇ ರಾಜನ್. ಕಲಿಯುಗದಲ್ಲಿ ದೋಷ ಬಿಟ್ರೆ ಕಲಿಯುಗದಲ್ಲಿ ಏನೂ ಇಲ್ಲ. ಸತ್ಯಯುಗದಲ್ಲಿ ಸಂತರು ಪರಮಹಂಸರುಗಳಿದ್ರು. ಈ ಹಂಸ ನಮ್ಗೆಲ್ಲರಿಗೂ ಗೊತ್ತು, ಹೆಂಗೆ ಹಾಲು ಮತ್ತೆ ನೀರನ್ನ ಮಿಕ್ಸ್ ಮಾಡಿ ಕೊಟ್ರೆ ಅದು ಹಾಲಷ್ಟೇ ಕುಡಿಯತ್ತೆ, ನೀರ್ ಬಿಡತ್ತೆ. ಆದ್ರೆ ಈ ಕಲಿಯುಗದ ಜನರಿಗೆ ನೀವು ಹಾಲು ನೀರು ಮಿಕ್ಸ್ ಮಾಡ್ಕೊಟ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಅವರಿಗೆ ಯಾಕೆ ಅಂತ ಅಂದ್ರೆ ಅವ್ರಿಗೆ ಆ ಇಂಪ್ಯೂರಿಟಿಯಲ್ಲಿ ಆನಂದ ಸಿಗತ್ತೆ. ಅವ್ರಿಗೆ ಗೊತ್ತೇ ಆಗಲ್ಲ ಇದು ಹಾಲು ನೀರು ಏನ್ ಮಿಕ್ಸ್ ಮಾಡ್ಕೊಟ್ಟಿಯ, ಹಾಲ್ನೋ ಏನ್ ಕೊಟ್ಟೋದ ಅದೇ ಹಾಲು. ಕಲಿಯುಗದ ಜನರಿಗೆ ಗೊತ್ತೇ ಆಗಲ್ಲ ಅದು ಇಂಪ್ಯೂರ್ ಆಗಿದೆ ಅಂತ ಹೇಳಿ ಅಂತ. ಈ ಕಲಿಯುಗದ ಜನರು ಹೆಂಗೆ ಅಂತ ಅಂದ್ರೆ ಅಶುದ್ಧತೆಯಲ್ಲಿ ಮಜವನ್ನ ತಗೋತಾರೆ. ಸೊ ಹೀಗೆ ಈ ಕಲಿಯುಗದ ಜೊತೆಗೆ ಚೈತನ್ಯ ಮಹಾಪ್ರಭು ತಮ್ಮ ಬರ್ತ್ಡೇಯನ್ನ ಮಾಡ್ಕೋತಾ ಇದ್ದಾರೆ ಅಂತ ಅಂದ್ರೆ ಇದು ಭಗವಂತನ ಮಹಾನತೆ. ಯಾಕೆ ಅಂತ ಅಂದ್ರೆ ಈ ಕಲಿಯುಗವನ್ನ ನಾನು ಪಾವನ ಮಾಡ್ತೀನಿ ಅಂತ ಹೇಳಿ ಅದೇ ಕಾರಣಕ್ಕೆ ಅವರು ಕಲಿಯುಗದ ಜೊತೆಗೆ ತಮ್ಮ ಬರ್ತ್ಡೇಯನ್ನ ಶೇರ್ ಮಾಡ್ತಾರೆ. ಅಂದ್ರೆ ಅಮಂಗಳದಲ್ಲಿ ಮಂಗಳವನ್ನ ಮಾಡೋದು ಏನಾಗತ್ತೆ, ಮಾಡುವಂತಹ ಕೆಲಸವನ್ನ ಚೈತನ್ಯ ಮಹಾಪ್ರಭು ಮಾಡ್ತಾರೆ. ಸೊ ಈಗ ಯಾರೋ ಒಬ್ಬ ಶ್ರದ್ಧಾಲು ಇರ್ತಾರೆ, ಅವನಿಗೆ ಆಕ್ಚುಲಿ ಆಲ್ರೆಡಿ ಶ್ರದ್ಧೆ ಇದೆ ಮನ್ಸಲ್ಲಿ. ಓಕೆ, ಅವನೇನೋ ಇಸ್ಕಾನಿಂಗ್ ಟೆಂಪಲ್ಗೆ ಬಂದ್ರು, ಫಸ್ಟ್ ಡೇ ಒಬ್ಬ ಪ್ರಭುಜಿಯನ್ನ ಯಾರನ್ನೋ ಒಬ್ರನ್ನ ಭೇಟಿ ಮಾಡಿದ್ರು. ಆಗ ಅವರು ಅವನಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ನೀನ್ ಚಾಂಟಿಂಗ್ ಮಾಡು, ನೀನು ಫಸ್ಟ್ 2 rounds ಮಾಡು, ಆಮೇಲೆ 4 rounds ಮಾಡು, ಆಮೇಲೆ 16 ಮಾಡು, ಈ ತರ 8 ಮಾಡು, 16 ಮಾಡು, ಭಗವಂತನಿಗೆ ಪೂಜೆಯನ್ನ ಮಾಡು, ಎಲ್ಲವನ್ನ ಹೇಳ್ಕೊಡ್ತಾರೆ. ಎಲ್ಲ ಹೇಳಾದ್ಮೇಲೆ ಅವನು ಅವನ ಮನ್ಸಲ್ಲಿ ಫಸ್ಟೇ ಶ್ರದ್ಧೆ ಇರತ್ತೆ, ಇಸ್ಕಾನಿಗೆ ಬಂದಾಗ ಶ್ರದ್ಧೆ ಇರತ್ತೆ. ಸೊ ಹಾಗಾಗಿ ಅವನ್ ಏನ್ ಮಾಡ್ತಾನೆ, ಬೇಗ ಪಿಕಪ್ ಆಗ್ತಾನೆ. ಸೊ ಆದ್ರೆ ಆ ಪ್ರಭುಜಿ ನಾನ್ ಹೇಳಿದ್ದಕ್ಕೆ ಇವನ್ ಇಷ್ಟೆಲ್ಲ ಮಾಡಿದ್ನಪ್ಪ, ನಾನೇ ಇವನನ್ನೆಲ್ಲ ಉದ್ಧಾರ ಮಾಡಿದ್ದು ಅನ್ನೋ ಒಂದು ಅಹಮಲ್ಲಿ ಇರ್ತಾರೆ. ಅದೇ ನಾವು ಈಗ ಯಾರೋ ಒಬ್ಬ ಡ್ರಂಕರ್ಡ್, ಒಬ್ಬ ಕುಡ್ಕ ಇರ್ತಾನೆ ಅಂತ ಅನ್ಕೊಂಡ್ರೆ ಅವನನ್ನ ಕರ್ಕೊಂಬಂದು ಮಂದಿರದಲ್ಲಿ ಕೂರ್ಸಿ 1 round ಚಾಂಟಿಂಗ್ ಮಾಡ್ಸೋಣ ಅವನ್ ಕೈಲಿ ಆಗತ್ತ? ನಮ್ಗೆ 1 round, ತಿಂಗಳಾದ್ರೂ 1 round ಚಾಂಟಿಂಗ್ ಮಾಡಲ್ಲ ಅವನು. ಇದು ಆಕ್ಚುಲಿ ನಾವು ಮಾಡ್ಬೇಕಾಗಿರೋದು. ಅಮಂಗಲದಲ್ಲಿ ಮಂಗಲವನ್ನ ಮಾಡ್ಬೇಕು ಅಂತಂದ್ರೆ ಇದು. ಹೆಂಗೆ ಶ್ರೀಲ ಪ್ರಭುಪಾದರು ಅಮೆರಿಕಕ್ಕೆ ಹೋದಾಗ ಅಲ್ಲೆಲ್ಲೋ ನ್ಯೂಯಾರ್ಕ್ ಸಿಟಿಯಲ್ಲಿ ಅಲ್ಲಿ ಕುತ್ಕೊಂಡು ಅವರು ಭಜನೆಯನ್ನ ಮಾಡ್ಲಿಲ್ಲ. ಅವರು ಬೋರಿ ಸ್ಟ್ರೀಟ್ ಅಲ್ಲಿ ಹೋಗಿ ಹಿಪ್ಪಿಗಳ ಮಧ್ಯದಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ ಕೃಷ್ಣ ಕಾನ್ಶಿಯಸ್ನ ಸ್ಪ್ರೆಡ್ ಮಾಡಕ್ಕೆ. ಸೊ ಹಾಗೆ ಅಮಂಗಲದಲ್ಲಿ ಮಂಗಲ ಕಾರ್ಯವನ್ನ ಮಾಡೋದು ಪ್ರಭುಪಾದರು ನಮ್ಗೆ ಹೇಳ್ಕೊಟ್ರು. ಸೊ ನಾವು ಹಂಗೆ ಪ್ರಯತ್ನವನ್ನ ಮಾಡ್ಬೇಕು, ಅಮಂಗಲದಲ್ಲಿ ಮಂಗಲವನ್ನ ಮಾಡ್ಬೇಕು. ಸೊ ಭಗವಂತ ಹುಟ್ಟಿದ್ದು ಅಮಂಗಲಕರವಾದ ಟೈಮಲ್ಲಿ, ಆದ್ರೆ ಅದು ಭಗವಂತ ಹುಟ್ಟಿದಾಗ ಮಂಗಳಕರವಾಯಿತು ಅಂತ ಹೇಳಿ ಗೊತ್ತಾಗತ್ತೆ. ಸೊ ಈ ಅಮಂಗಲದಲ್ಲಿ ಮಂಗಳ ಮಾಡೋದು ಹೀಗಿರತ್ತೆ. ಭಗವಂತ ಮತ್ತೆ ಭಗವಂತನ ಭಕ್ತರು, ಇಂತಹ ಭಗವಂತ ಯಾವ ಸಮಯದಲ್ಲಿ ಬಂದ್ರು, ಯಾವಾಗ ಎಲ್ಲ ಕಡೆ ಅಮಂಗಲ ಇತ್ತು, ಆಗ ಭಗವಂತನ ಪ್ರಾಕಟ್ಯವಾಗಿ ಅದನ್ನೆಲ್ಲ ಮಂಗಳವನ್ನಾಗಿ ಮಾಡ್ತಾರೆ. ಈ ರೀತಿಯ ಶ್ರದ್ಧೆ ಆಕ್ಚುಲಿ ನಮ್ಗೆ ಇರ್ಬೇಕು. ಭಗವಂತ ನಮ್ಮ ಹೃದಯದಲ್ಲಿ ಪ್ರಕಟವಾದ್ರೆ ನಮಗೆ ಯಾವ ರೀತಿಯ ಶ್ರದ್ಧೆ ಇರ್ಬೇಕು ಅಂತಂದ್ರೆ, ಅಕಸ್ಮಾತ್ ಭಗವಂತ ಏನಾದ್ರೂ ನಮ್ ಹೃದಯದಲ್ಲಿ ಪ್ರಕಟ ಆದ ಅಂತ ಅಂದ್ರೆ ನನ್ನ ಎಲ್ಲ ಮಂಗಲವನ್ನ ದೂರ ಮಾಡಿ ಮಂಗಳವನ್ನ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ನಮ್ಗೆ ತುಂಬಾ ಇರ್ಬೇಕು. ಏನಿದೆ ಹೃದಯದಲ್ಲಿ ಎಲ್ಲರಿಗೂ ಗೊತ್ತು, ತುಂಬಾ ಅಮಂಗಲಕರವಾಗಿದೆ. ಸೊ ಪದಂ ಯದ್ ವಿಬಧಾನತೇಶಂ. ಈ ಭೌತಿಕ ಸಂಸಾರದಲ್ಲಿ ಹೆಜ್ಜೆಗೂ ಹೊಸ ತೊಂದರೆಗಳು, ಹೊಸ ತಾಪತ್ರಯಗಳು,
ಕಾಡ್ತಾನೆ ಇರ್ತವೆ, ಕೂತ್ ಬಿಟ್ಟಿರ್ತಾವ ಅವು, ಹೆಜ್ಜೆ ಹೆಜ್ಜೆಗೂ ಏನಾದ್ರೂ ಒಂದು ಬರುತ್ತೆ. ಇದು ಬಂದ್ರೆ ಇದು ಒಂಥರ ಹೆಂಗ್ ಗೊತ್ತಾ, ಹಾವು ಏಣಿ ಆಟ ಇದ್ದಂಗೆ, ಮುಗಿಯದೇ ಇಲ್ಲ. ಹಾವು ಏಣಿ ಆಟ ಇಲ್ಲ, ಸ್ನೇಕ್ ಅಂಡ್ ಲ್ಯಾಡರ್ ಆಟ ಗೊತ್ತಲ್ಲ, ಸೊ ಹಂಗೆ ಮಟೀರಿಯಲ್ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ. ಒಂದ್ ಏಣಿ ಹತ್ತಿದ್ವಿ, ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ, 2 ಏಣಿ ಹತ್ತಿದ್ವಿ. ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಕೂಡ ತುಂಬಾ ಆಗ್ತಾ ಇದೆ, 3 ಏಣಿ ಹತ್ತಿದ್ವಿ. ಇನ್ನೇನು ನಾವು ಹೋಗ್ತಿದೀವಿ ಮೇಲೆ 98 ನಂಬರ್ ಬಂತು, ಇನ್ನ 2 ಬೇಕು ನಮ್ಗೆ ನಾವು ಗೆಲ್ಲಕ್ಕೆ 100 ಆಗಕ್ಕೆ. ಆಗಲ್ ದೊಡ್ಡದೊಂದನ್ನ ಹಾವು ಕೂತಿರುತ್ತೆ, 98 ಹೋಗ್ತಿದ್ದಂಗೆ ಅದ್ ಕಚ್ಚತ್ ನಮ್ಗೆ. ಮತ್ತೆ ನಾವೇನ್ ಮಾಡ್ತೀವಿ, ಹಾವು ಕಚ್ಚಿಸ್ಕೊಂಡು ಬ್ಯಾಕ್ ಟು ಪೆವಿಲಿಯನ್ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. A for apple, B for ball, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಇದೇ ಕೆಲಸ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಎಲ್ಲ ಕೆಲಸಗಳು ಕೇವಲ ಅಮಂಗಲವನ್ನೇ ತರ್ತವೆ. ಆದ್ರಿಂದ ಆಕ್ಚುಲಿ ಈ ಜ್ಯೋತಿಷ್ ಶಾಸ್ತ್ರ ತುಂಬಾ ಚೆನ್ನಾಗಿ ನಡೆಯುತ್ತೆ. ನಿನ್ ಕೈಲಿ ಎಷ್ಟು ಕಷ್ಟ ದುಃಖ ಭಯಂಕರ ಇದೆ, ಯಾರೋ ಒಬ್ಬ ಜ್ಯೋತಿಷ್ ಶಾಸ್ತ್ರದವನ ಹತ್ರ ಹೋಗ್ತಾನೆ, ಕೈ ತೋರಿಸ್ತಾನೆ, ಅಬ್ಬಾ ಏನಪ್ಪಾ ಇಷ್ಟು ಕಷ್ಟ ಎಲ್ಲ ಇದೆಯಲ್ಲ ನಿನಗೆ ಅಂತೆಲ್ಲ ಹೇಳಿ ಹೆದರ್ಸ್ತಾನೆ. ಏನಾದ್ರೂ ಉಪಾಯ ಇದ್ರೆ ಹೇಳಿ ಗುರುಜಿ. ಅಲ್ಲಿ ಏನ್ ಹೇಳೋದು ಜ್ಯೋತಿಷ್ ಶಾಸ್ತ್ರದವನ ನಿಜವಾಗ್ಲು? ಈ ಕಲಿಯುಗನೇ ಒಂಥರ ದುಃಖನೇ ಅಶಾಶ್ವತಂ. ಕಲಿಯುಗದಲ್ಲಿ ದುಃಖ ಬಿಟ್ರೆ ಇನ್ನೇನಿಲ್ಲ. ಅದನ್ನ ಜ್ಯೋತಿಷ್ ಶಾಸ್ತ್ರದವನ ಹತ್ರ ಹೋಗಿ ತಿಳ್ಕೊಳ್ಳೋ ಅವಶ್ಯಕತೆ ಏನ್ ಇರ್ಲಿಲ್ಲ. ಸೊ ಎಲ್ಲರ ಜೀವನಕ್ಕೂ ಕಷ್ಟ ಇದ್ದೇ ಇರ್ತವೆ, ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷೇನ ದರ್ಶನಂ. ಸೊ ಈ ಭೌತಿಕ ಸಂಸಾರದಿಂದಲೇ ಆಗಿರುವಂತದ್ದು ಇದೆಲ್ಲ. ಸೊ ಇಲ್ಲಿ ಏನ್ ಗೊತ್ತಾ, ಈ ಪ್ಯಾಕೇಜ್ ಅಲ್ಲಿ ಬರುತ್ತಲ್ಲ ಹಂಗೆ, ಬೈ 1 get 2 free, ಬೈ 1 get 4 free ಹಂಗೆ. ಸೊ ಈ ಭೌತಿಕ ಜಗತ್ತು ಈ 3 ದುಃಖಗಳು ಇದಾವಲ್ಲ, ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ದುಃಖಗಳು. ಸೊ ಇದರ ಜೊತೆಗೆ ಏನ್ ಫ್ರೀ ಬರತ್ ಗೊತ್ತಾ? ಜನ್ಮ ಮೃತ್ಯು ಜರ ವ್ಯಾಧಿ ಫ್ರೀ. ಅನ್ಭವಿಸ್ತೀವ, ಅನ್ಭವಿಸ್ಲೇಬೇಕು, ಏನೂ ಮಾಡಕ್ಕಾಗಲ್ಲ. ದುಃಖ ಬೇಕು, ದುಃಖ ಅಂತೂ ಅನ್ಭವಿಸ್ಲೇಬೇಕು. ಸುಖ ಬಂದಾಗ ಒಂಚೂರು ಆವಾಗ ಇವಾಗ ಏನೋ ಬರ್ಬೋದೇನೋ ಗೊತ್ತಿಲ್ಲ. ಸೊ ಈ ಭೌತಿಕ ಸಂಸಾರದಲ್ಲಿ ಇದ್ದುಕೊಂಡು, ಆದ್ರೆ ಇದರಿಂದ ನಾವು ಹೊರಗ್ ಬರ್ಬೋದು. ಹೆಂಗೆ ಅಂತ ಅಂದ್ರೆ, ಈ ಒಂದು ದುಃಖದಲ್ಲಿ ಇದ್ಕೊಂಡು ಕೂಡ, ಈ ಭೌತಿಕ ಸಂಸಾರದಲ್ಲಿ ಇದ್ಕೊಂಡು ಕೂಡ ನಾವು ಕೃಷ್ಣನ ಸ್ಮರಣೆಯನ್ನ ಮಾಡಿದ್ರೆ ಎಲ್ಲ ಏನಾಗತ್ತೆ, ಅಮಂಗಲಕರವಾದದ್ದು ಮಂಗಳಕರವಾಗತ್ತೆ. ಪಾವನೇ ವ್ಯಾಪಿ, ಹರೇ ನಾಮೇವ ಕೇವಲ. ಸೊ ಎಲ್ಲ ಅಮಂಗಲಕರವಾದದ್ದಂತೂ ಏನಾಗತ್ತೆ, ಪವಿತ್ರವಾಗತ್ತೆ, ಮಂಗಳಕರವಾಗತ್ತೆ. ಮತ್ತೆ ಇದ್ರ ಜೊತೆಗೆ ನಮ್ಗೆ ಅಭದ್ರತೆ ಕೂಡ ಇದೆ, ಅಂದ್ರೆ ಭಯ. ಇದೆಲ್ಲದರ ಮಧ್ಯದಲ್ಲಿ ಭಗವಂತ ಪ್ರಕಟವಾಗ್ತಾರೆ. ಆಗ ಅವನ ನಾಮ ಏನು ಪ್ರಕಟವಾದ್ರೆ ಎಲ್ಲ ಏನಾಗತ್ತೆ, ಮಂಗಳಕರವಾಗತ್ತೆ. ಹರಿನಾಮ ಇಲ್ಲ ಅಂತ ಅಂದ್ರೆ ಎಲ್ಲ ಅಪೂರ್ಣವಾಗಿರತ್ತೆ. ಈ ಶ್ರದ್ಧಾ ಭಾವನೆ ನಮ್ಮ ಮನಸ್ಸಿನಲ್ಲಿ ಇದ್ರೆ ಏನಾಗತ್ತೆ, ಆಗ ಭಗವಂತ ಬಂದು ನಮ್ಮ ಮನಸ್ಸಲ್ಲಿ ನೆಲೆಸ್ತಾನೆ. ಸೊ ಇದು ಭಗವಂತ ಹೆಂಗೆ ನಮ್ಮ ಮನಸ್ಸಲ್ಲಿ ಬಂದು ಎಲ್ಲ ಅಮಂಗಳ ಕಾರ್ಯಗಳನ್ನ ಮಂಗಳವನ್ನಾಗಿ ಮಾಡ್ತಾನೆ ಅನ್ನೋದಕ್ಕೆ ಒಂದು ಸಣ್ಣ ಇಂಟ್ರೊಡಕ್ಷನ್. ಸೊ ನೆಕ್ಸ್ಟ್, ಭಗವಂತ ಎಲ್ಲಿ ಪ್ರಕಟವಾದ್ರು? ಎಲ್ಲಪ್ಪ ಪ್ರಕಟ ಆಗ್ತಾನೆ ಭಗವಂತ? ವಸುದೇವ ಮತ್ತೆ ದೇವಕಿಯರ ಮನೆಯಲ್ಲಿ ಪ್ರಕಟ ಆಗ್ತಾನೆ ಭಗವಂತ. ಓಕೆ, ವಸುದೇವ ಯಾರು? ಯಾರು ದಿವ್ಯವಾಗಿದಾರಲ್ಲ ಅವರೇ ವಸುದೇವ. ಒಂದು ಸ್ಥಿತಿಗೆ ಹೇಳ್ತಾರೆ ವಸುದೇವ ಸ್ಥಿತಿ ಅಂತ. ಒಂದ್ ಸಿಚುಯೇಷನ್, ಒಂದು ಸ್ಥಿತಿಗೆ ಹೇಳ್ತಾರೆ ವಸುದೇವ ಸ್ಥಿತಿ. ವಸುದೇವ ಸ್ಥಿತಿ ಅಂತ ಅಂದ್ರೆ ಏನು ಅಂದ್ರೆ ಟ್ರಾನ್ಸೆಂಡೆಂಟಲ್ ಪೊಸಿಷನ್. ಯಾವಾಗ ಒಬ್ಬ ಮನುಷ್ಯನಿಗೆ ಈ 3 ಗಣಗಳ ಪ್ರಭಾವ ಬೀಳಲ್ಲ, ಅದೇ ವಸುದೇವ ಸ್ಥಿತಿ. ಅಂದ್ರೆ ಈ 3 ಗುಣಗಳಿಂದ ಮೇಲಿದ್ದಾರೆ ಅಂತ ಹೇಳಿ. ಓಕೆ, ಅದನ್ನ ದಾಟಿ ಹೋಗಿದ್ದಾರೆ. ಇದು ವಸುದೇವ ಸ್ಥಿತಿ, ಟ್ರಾನ್ಸೆಂಡೆಂಟಲ್ ಪೊಸಿಷನ್. ನೆಕ್ಸ್ಟ್, ದೇವಕಿ ಅಂದ್ರೆ ಯಾರು? ದೇವಕಿ ಅಂತ ಅಂದ್ರೆ ಎಂತಹ ಸ್ಥಿತಿಯೇ ಇರ್ಲಿ ಅದನ್ನ ಮಂಗಳಕರವಾಗಿ ಮಾಡ್ಕೊಳ್ಳೋಳೆ ದೇವಕಿ. ಯಾವಾಗ ಒಬ್ಬರ ಹೃದಯದಲ್ಲಿ ಮಂಗಳ ಪ್ರಾಪ್ತಿ ಆಗತ್ತೆ, ಅದರಿಂದ ಅವರು ಅಂದ್ರೆ ಏನಾಗ್ಬೋದು, ಈ ಟ್ರಾನ್ಸೆಂಡೆಂಟಲ್ ಪೊಸಿಷನ್ಗೆ ಯಾವಾಗ ತಲುಪ್ತಾರೆ
ಆಗ ಭಗವಂತ ಅವರ ಹೃದಯದಲ್ಲಿ ಪ್ರಕಟವಾಗ್ತಾರೆ. ಓಕೆ, ಇದು ದೇವಕಿ ಮತ್ತೆ ವಸುದೇವ್. ನೆಕ್ಸ್ಟ್ ಬಂದ್ಬಿಟ್ಟು ಭಗವಂತ ಎಲ್ಲಿ ಪ್ರಕಟವಾಗ್ತಾರೆ ಅಂದ್ರೆ ಅತ್ರಿ ಋಷಿ ಮತ್ತೆ ಅನುಸೂಯಾಳ ಮನೆಯಲ್ಲಿ ಭಗವಂತ ದತ್ತಾತ್ರೇಯ ಪ್ರಕಟವಾಗ್ತಾರೆ. ಅತ್ರಿ ಅಂದ್ರೆ ಏನು? ಈ 3 ಗುಣಗಳಿಂದ ಮೇಲಿರುವವರು, ಮತ್ತೆ ಒನ್ ಹೂ ಇಸ್ ಬಿಯಾಂಡ್ ದ ತ್ರೀ ಮೋಡ್ಸ್ ಆಫ್ ಮಟೀರಿಯಲ್ ನೇಚರ್, ಅವರೇ ಅತ್ರಿ. ಓಕೆ, ಅನಸೂಯ ಅಂದ್ರೆ ಯಾರು? ಹೃದಯದಲ್ಲಿ ಅಸೂಯೆ ಇಲ್ಲ, ಮತ್ಸರ ಇಲ್ಲ, ದ್ವೇಷ ರಹಿತ, ಜೊತೆಗೆ ಅತ್ರೇಯ ಮುನಿ ಕೂಡ ಇದ್ದಾರೆ. ಇಂತಹ ಕಾಂಬಿನೇಷನ್ ಅಂದ್ರೆ ಅತ್ರಿ ಋಷಿ ಮತ್ತೆ ಅನಸೂಯ, ಇಂತಹ ಕಾಂಬಿನೇಷನ್ ಯಾವ ಭಕ್ತನಲ್ಲಿ ಇದೆ ಅವನ ಹೃದಯದಲ್ಲಿ ಭಗವಂತ ಗ್ಯಾರಂಟಿ ಪ್ರಕಟವಾಗ್ತಾರೆ. ಓಕೆ, ಸೊ ಇದು ವಸುದೇವ ದೇವಕಿ ಆಯ್ತು, ಮತ್ತೆ ಅತ್ರಿ ಋಷಿ ಮತ್ತೆ ಅನಸೂಯ ಆಯ್ತು. ನೆಕ್ಸ್ಟ್ ಭಗವಂತ ಎಲ್ಲಿ ಪ್ರಕಟವಾದ್ರು? ದಶರಥ ಮಹಾರಾಜ ಮತ್ತೆ ಕೌಶಲ್ಯ ಇವರ ಮನೆಯಲ್ಲಿ ಭಗವಂತ ಶ್ರೀರಾಮಚಂದ್ರ ಪ್ರಕಟವಾಗ್ತಾರೆ. ಸೊ ದಶರಥ ಅಂದ್ರೆ ಯಾರು? 10 ರಥಗಳನ್ನ ಕಂಟ್ರೋಲ್ ಮಾಡುವಂತಹ ಶಕ್ತಿ ಇರೋನು ಒಬ್ಬ ಮಹಾರಥಿ ದಶರಥ. ಇನ್ನೊಂದು ಅರ್ಥ ಏನು ಅಂತ ಅಂದ್ರೆ ಯಾರು 10 ದಿಕ್ಕುಗಳನ್ನ ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ ಇದೆ. 10 ದಿಕ್ಕುಗಳು ಅಂತ ಅಂದ್ರೆ 10 ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೋತಾನೆ ಅವನು ದಶರಥ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ಓಕೆ, ಸೊ ಇದು ದಶರಥ. ಕೌಶಲ್ಯ ಅಂದ್ರೆ ಭಕ್ತಿಯ ಕಾರ್ಯಗಳನ್ನ ಬಹಳ ಕುಶಲತೆಯಿಂದ ಮಾಡೋಳೆ ಕೌಶಲ್ಯ. ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಭಕ್ತಿಯ ಕೆಲಸಗಳನ್ನ ಮಾಡೋಳೆ ಕೌಶಲ್ಯ. ಅಂದ್ರೆ ಯಾವ ಭಕ್ತ ತನ್ನ 10 ಇಂದ್ರಿಯಗಳನ್ನ ವಶದಲ್ಲಿ ಇಟ್ಕೊಂಡು ಜೊತೆಗೆ ಭಕ್ತಿಯನ್ನ ಬಹಳ ಕುಶಲತೆಯಿಂದ ಮಾಡ್ತಾನಲ್ಲ, ಅವನ ಹೃದಯದಲ್ಲಿ ಗ್ಯಾರಂಟಿ ಭಗವಂತ ಪ್ರಕಟ ಆಗೇ ಆಗ್ತಾನೆ. ಸೊ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೇಕು, ನನ್ನನ್ನ ನಾನು ಶುದ್ಧ ಮಾಡ್ಕೋಬೇಕು, ನಮ್ಮನ್ನ ನಾವು ಶುದ್ಧ ಮಾಡ್ಕೋಬೇಕು. ನನಗೂ ಈ 3 ಗುಣಗಳಿಂದ ಮೇಲೆ ಇರ್ಬೇಕು ಅನ್ನೋ ಆಸೆ, ನನಗೂ ಈ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು, ನನಗೂ ಕೂಡ ನಿರ್ಮತ್ಸರನಾಗಿರ್ಬೇಕು, ನಾನು ಕೂಡ ಈ ಈರ್ಷಾ ದ್ವೇಷಗಳಿಂದ ಮೇಲೆ ಏಳ್ಬೇಕು, ಮತ್ತು ನಾನು ಕೂಡ ನಿಮ್ಮ ಸೇವೆಯನ್ನ ಬಹಳ ಕುಶಲತೆಯಿಂದ ಮಾಡ್ಬೇಕು. ಇದಕ್ಕೆಲ್ಲ ನನಗೆ ಶಕ್ತಿಯನ್ನ ಕೊಟ್ರೆ ನಾನು ನಿಮ್ಮನ್ನ ನನ್ನ ಹೃದಯದಲ್ಲಿ ಕೂರಿಸ್ಕೊಳಕ್ಕೆ ಸಾಧ್ಯ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕು. ಸೊ ನೆಕ್ಸ್ಟ್ ಭಗವಂತ ಎಲ್ಲಿ ಪ್ರಾಕಟ್ಯ ಆದ್ರು ಅಂತ ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಬಂದು ಭಗವಂತ ಪ್ರಾಕಟ್ಯಕ್ಕೂ ಮುಂಚೆ ಯಾರು ಬಂದ್ರು? ಭಗವಂತ ಹುಟ್ಟಕ್ಕೂ ಮುಂಚೆ ಯಾರು ಬಂದಿದ್ರು? ಬಲರಾಮ್ ಬಂದಿದ್ದ ಅಲ್ವಾ? ಸೊ ಬಲರಾಮ್ ಬಂದ್ ಏನ್ ಮಾಡಿದ್ರು? ಬಲರಾಮು ಎಲ್ಲವನ್ನ ಕ್ಲೀನ್ ಮಾಡಿದ್ರು, ಶುದ್ಧೀಕರಣವನ್ನ ಮಾಡಿದ್ರು, ಸ್ವಚ್ಛ ಮಾಡಿದ್ರು. ಇದಕ್ಕೂ ಮುಂಚೆ 6 ಗರ್ಭಗಳನ್ನ ಕಂಸ ಕೊಂದಿದ್ದ. ಆ 6 ಏನ್ ಗೊತ್ತಾ? 6 ಮಕ್ಕಳು ಯಾವ ರೂಪದಲ್ಲಿ ಇದ್ವು ಗೊತ್ತಾ? ಯಾಕೆ ಸಾಯಿಸಿದ ಕಂಸ ಅಂತ ಅಂದ್ರೆ ಅವ್ ಯಾವುವು ಅಂತ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇವೆಲ್ಲ ಬಲರಾಮ್ ಬಂದು ಕ್ಲೀನ್ ಮಾಡ್ತಾರೆ. ಬಲರಾಮ್ ಯಾರು? ಬಲರಾಮ್ ಗುರುತತ್ವ. ಗುರುವಿನ ಕೆಲ್ಸಾನೇ ನಮ್ಮ ಹೃದಯವನ್ನ ಅಭದ್ರಗಳನ್ನ ಓಡ್ಸೋದು, ಕ್ಲೀನ್ ಮಾಡೋದು, ಅಲ್ಲಿ ಬಂದು ಭಗವಂತ ನೆಲೆಸ್ಲಿ ಅಂತ ಹೇಳಿ ಜಾಗ ಮಾಡ್ಕೊಡೋದು ಗುರುವಿನ ಕೆಲ್ಸ. ಹೌದಾ? ಸೊ ಆ ಕೆಲ್ಸವನ್ನ ಬಲರಾಮ್ ಮಾಡ್ತಾನೆ. ಸೊ ಈ ರೀತಿ ನಾವು ಜನ್ಮಾಷ್ಟಮಿಯ ಪ್ರಿಪರೇಷನ್ ಅನ್ನ ಮಾಡ್ಕೋಬೇಕು. ಭಗವಂತನನ್ನ ಸ್ವೀಕರಿಸೋದು ಅಂದ್ರೆ ಏನು? ಓಕೆ, ಸೊ ಇದು ಆಯ್ತಲ್ಲ. ಈಗ ಭಗವಂತನನ್ನ ಸ್ವೀಕರಿಸೋದು ಅಂತ ಅಂದ್ರೆ ಏನು? ಭಗವಂತನನ್ನ ಸ್ವೀಕರಿಸೋದು ಅಂತ ಅಂದ್ರೆ ಜೀವನದಲ್ಲಿ ಬದಲಾವಣೆಯನ್ನ ಸ್ವೀಕರಿಸೋದು ಅಂತ. ಚೇಂಜ್ ಈಸ್ ದ ಓನ್ಲಿ ಕಾನ್ಸ್ಟೆಂಟ್. ಹೆಂಗೆ ನಂದ ಮಹಾರಾಜರು, ನಮಗೆಲ್ಲ ಗೊತ್ತು, ನಂದ ಮಹಾರಾಜರು ಇಂದ್ರನ ಪೂಜೆಯನ್ನ ಮಾಡ್ತಾ ಇದ್ರು. ಆದ್ರೆ ಕೃಷ್ಣನ ಮಾತಿಂದ ಅವರೆಲ್ಲ ಏನ್ ಮಾಡ್ತಾರೆ? ಗೋವರ್ಧನ ಪೂಜೆಯನ್ನ ಮಾಡಕ್ಕೆ ರೆಡಿ ಮಾಡ್ತಾರೆ. ಹಾಗೆ ನಾವು ಕೂಡ ಚೇಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಫಸ್ಟ್ ತುಂಬಾ ಮೂವಿ ನೋಡ್ತಾ ಇದ್ವಪ್ಪ, ಯಾವ್ದು ಹೊಸ ಮೂವಿ ಬಂದ್ರು ಹೋಗ್ಬಿಡ್ತಿದ್ವಿ. ಆದ್ರೆ ಈಗ ನೋಡ್ಬಾರ್ದು. ಹೊರಗೆ ಹೋದ್ರೆ ಸಾಕು, ಪಿಜ್ಜಾ ತಿನ್ನೋದು, ಪಾನಿಪುರಿ ತಿನ್ನೋದು ಎಲ್ಲ ಮಾಡ್ತಾ ಇದ್ವಿ. ಈಗ ಅದೆಲ್ಲ ಮಾಡ್ಬಾರ್ದು. ಯಾಕೆ ಅಂದ್ರೆ ನಾನು ಕೃಷ್ಣನಿಗೋಸ್ಕರ ಚೇಂಜ್ ಆಗ್ಬೇಕು ಅನ್ನೊಂದು ಭಾವ ನಮ್ಮ ಮನ್ಸಲ್ಲಿ ಇರ್ಬೇಕು.
ಐ ಆಮ್ ರೆಡಿ ಟು ಚೇಂಜ್ ಮೈ ಸೆಲ್ಫ್ ಫಾರ್ ದ ಪ್ಲೆಜರ್ ಆಫ್ ಕೃಷ್ಣ. ಕೃಷ್ಣನಿಗೋಸ್ಕರ ನಾನ್ ಚೇಂಜ್ ಆಗಕ್ಕೆ ರೆಡಿ ಇದ್ದೀನಿ. ಇದು ಭಗವಂತನನ್ನ ಸ್ವೀಕರಿಸೋದು ಅಂತ ಅಂದ್ರೆ ನಾನ್ ಚೇಂಜ್ ಆಗಕ್ಕೆ ರೆಡಿ ಇದ್ದೀನಿ, ನನ್ನನ್ನ ನಾನು ಕೃಷ್ಣನಿಗೋಸ್ಕರ ಬದಲಾವಣೆ ಮಾಡ್ಕೊಳಕ್ ನಾನ್ ರೆಡಿ ಇದ್ದೀನಿ ಅನ್ನೋದು ಇದರ ಅರ್ಥ, ಭಗವಂತನನ್ನ ಸ್ವೀಕರಿಸೋದು ಅಂತ ಅಂದ್ರೆ. ಸೊ ನಮ್ಮ ಭಾವ ಯಾವಾಗ್ಲೂ ಕೃಷ್ಣನ ಹತ್ರಕ್ಕೆ ಹೋಗ್ತಿರ್ಬೇಕು. ಅದಕ್ಕೆ ನಾವು ನಮ್ಮ ಹಿಂದಿನ ಸಂಸ್ಕಾರಗಳು ಮತ್ತೆ ಹಿಂದಿನ ಕೆಲವು ಅಭ್ಯಾಸಗಳನ್ನ ನಾವು ಚೇಂಜ್ ಮಾಡ್ಕೊಳ್ಳೇಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಯಾವಾಗ ನಾವು ಚೇಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೋತೀವಲ್ಲ, ಆಗ ಭಕ್ತಿಯಲ್ಲಿ ಏನ್ ಸ್ಟಾರ್ಟ್ ಆಗತ್ತೆ ಗೊತ್ತಾ? ಭಕ್ತಿಯಲ್ಲಿ ಅಡ್ವೆಂಚರ್ ಸ್ಟಾರ್ಟ್ ಆಗತ್ತೆ. ಕೃಷ್ಣನೇ ಒಬ್ಬ ದೊಡ್ಡ ಅಡ್ವೆಂಚರಸ್ ಪರ್ಸನ್, ಮತ್ತೆ ಅವನು ತನ್ನ ಭಕ್ತರನ್ನು ಕೂಡ ಹಂಗೆ ಇರ್ಲಿ, ಹೈಲಿ ಅಡ್ವೆಂಚರಸ್ ಆಗಿರ್ಲಿ ನನ್ನ ಭಕ್ತರು ಅಂತ ಹೇಳಿ ಆಸೆ ಪಡ್ತಾನೆ ಭಗವಂತ ಕೃಷ್ಣ. ಇಲ್ಲಿ ನಾವು ಪ್ರತಿನಿತ್ಯ ಭಕ್ತಿಯಲ್ಲಿ, ಕೃಷ್ಣನ ಭಕ್ತಿಯಲ್ಲಿ ಹೊಸ ಹೊಸ ರಸಗಳನ್ನ ಅನುಭವಿಸ್ಬೋದು. ಎವ್ರಿ ಡೇ ವಿಲ್ ಬಿ ಎ ನ್ಯೂ ಡೇ. ಪ್ರತಿ ದಿನನೂ ನಮ್ಗೆ ಹೊಸ ದಿನ. ಹೆಂಗೆ ಭಗವಂತನ ಕೃಷ್ಣನ ಹೊಸ ದಿನ, ಭಗವಂತ ಕೃಷ್ಣ ಪ್ರತಿದಿನ ಹೊಸ ಹೊಸ ಬಟ್ಟೆ ಹಾಕತಾನೆ, ಹಂಗೆ ದಿನ ಹೊಸ ಹೊಸ ಆಟಗಳನ್ನ ಆಡ್ತಾ ಇದ್ದ. ಭಗವಂತ ಆಟ ಆಡಿದ ಆಟ ಮತ್ತೆ ಆಡ್ತಾ ಇರ್ಲಿಲ್ವಂತೆ, ಅಷ್ಟು ಆಟಗಳಿದೆಯಂತೆ. ಹಂಗೆ ಭಗವಂತ ತನ್ನ ಭಕ್ತರಿಗೂ ಕೂಡ ನಿತ್ಯ ಹೊಸ ಹೊಸ ರಸಗಳನ್ನ ಪ್ರದಾನಿಸ್ತಾನೆ. ಎಲ್ಲ ತರಹದ ರಸಗಳನ್ನ ನಮ್ಗೆ ಈ ಕೃಷ್ಣ ಭಕ್ತಿಯಲ್ಲಿ ಸಿಗತ್ತೆ. 5 ಪ್ರಮುಖ ರಸಗಳಿದಾವೆ: ಶಾಂತ, ದಾಸ್ಯ, ಸಾಕ್ಯ, ವಾತ್ಸಲ್ಯ ಮತ್ತೆ ಮಾಧುರ್ಯ ರಸ. ಇನ್ನೂ ಅನೇಕ ರಸಗಳಿದಾವೆ. ಅದ್ರಲ್ಲಿ ಒಂದ್ ರಸ ಯಾವ್ದು ಗೊತ್ತಾ? ಬಿಭತ್ಯ ರಸ ಅಂತ ಅಂದ್ರೆ ಭಯ. ಭಗವಂತ ಭಯನ ತೋರಿಸ್ತಾನೆ. ಆಕ್ಚುಲಿ ಸುಮ್ನೆ ಬಿಡಲ್ಲ ಅವನು, ಇಷ್ಟೇ ತೋರಿಸ್ತಾನೆ. ಶಾಂತ, ದಾಸ್ಯ ಇಷ್ಟೇ ತೋರಿಸ್ತಾನೆ ಅಂತ ಅಲ್ಲ, ಭಗವಂತ ಭಯನು ತೋರಿಸ್ತಾನೆ, ವೀರ ರಸನು ಕೆಲವೊಮ್ಮೆ ನಮ್ಗೆ ತೋರಿಸ್ತಾನೆ. ಅನುಭವವನ್ನ ಭಗವಂತ ಮಾಡಿಸ್ತಾನೆ. ಸೊ ಎಲ್ಲರೂ ಈ ರಸಕ್ಕೆ, ಈ ಅಡ್ವೆಂಚರ್ಗೆ ರೆಡಿ ಇದ್ದೀರಾ ಇಲ್ವಾ? ಅಷ್ಟೇ ಅಲ್ಲ, ಭಗವಂತ ಕೊರೋನಾದ ರಸ, ಕೊರೋನಾದ ಟೇಸ್ಟ್ ಕೂಡ ತೋರಿಸಿದ. ಸುಮಾರು ಜನಗೆ ಕೊರೋನಾ ಟೇಸ್ಟ್ ಏನು ಅಂತ ಗೊತ್ತಿದೆ. ಇಂಥ ಭಯದಲ್ಲೂ ಕೂಡ ನಾವು ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇದೀವಿ ಅಂತ ಅಂದ್ರೆ ಅದು ಭಗವಂತನ ಕೃಪೆ. ಓಕೆ, ಸೊ ಭಗವಂತ ಏನ್ ಮಾಡ್ತಾನೆ, ಒಬ್ಬ ಸ್ಟೇಬಲ್ ಭಕ್ತನ ಜೀವನದಲ್ಲಿ ಅವನ ಜೀವನವನ್ನ ಸ್ವಲ್ಪ ಅನ್ಸ್ಟೇಬಲ್ ಮಾಡ್ತಾನೆ. ನಂತರ ಒಂದು ಹೈಯರ್ ಲೆವೆಲ್ ಆಫ್ ರಿಯಾಲಿಟಿಗೆ ಕರ್ಕೊಂಡು ಹೋಗಿ ಮತ್ತೆ ಅದನ್ನ ಸ್ಟೇಬಲ್ ಮಾಡ್ತಾನೆ. ಸೊ ಇದು ಭಗವಂತನ ಕೆಲ್ಸ. ಓಕೆ, ಸೊ ಅಂದ್ರೆ ಅದು ರಿಯಲೈಸ್ ಆಗ್ಬೇಕಾ ಭಕ್ತನಿಗೆ, ಹೈಯರ್ ಲೆವೆಲ್ ಆಫ್ ಟೇಸ್ಟ್ ಏನು ಅನ್ನೋದನ್ನ ರಿಯಲೈಸ್ ಮಾಡಿಸಿ ಮತ್ತೆ ಅವನ ಜೀವನವನ್ನ ಸ್ಟೇಬಲ್ ಮಾಡ್ತಾನೆ. ಸೊ ಆಕ್ಚುಲಿ ವಸುದೇವ ಮತ್ತೆ ದೇವಕಿ ಪಾಪ ಕಂಸನ ಜೈಲಲ್ಲಿ ಇದ್ದಾರೆ. ಭಗವಂತನ ಪ್ರಾಕಟ್ಯ ಆಗಕ್ಕೆ ಹೊರಟಿದೆ. ಅಪ್ಪ ಅಮ್ಮ ಜೈಲಲ್ಲಿ ಕೂತಿದ್ದಾರೆ. ಯಾರ್ ಜನ್ಮ ಜೈಲಲ್ಲಿ ಆಗಿದೆ ಹೇಳಿ ನೋಡೋಣ. ಆಕ್ಚುಲಿ ಭೌತಿಕ ಸಂಸಾರ ಅನ್ನೋದೇ ಜೈಲು, ಅದು ಬೇರೆ ವಿಷಯ. ಭಗವಂತ ಜೈಲಲ್ಲಿ ಹುಟ್ಟೋದನ್ನ ಸ್ವೀಕರಿಸ್ತಾನೆ. ನಾನ್ ಜೈಲಲ್ಲಿ ಹುಡ್ತೀನಿ, ಏನು ಬೇಜಾರಿಲ್ಲ, ಜೈಲಲ್ಲಿ ಹುಟ್ಟಿದ್ರೆ ಏನಾಯ್ತು, ಅದನ್ನು ಕೂಡ ಅವನು ಭಗವಂತ ಸ್ವೀಕರಿಸ್ತಾನೆ. ಸೊ 6 ಜನರನ್ನ ಕಂಸ ಆಲ್ರೆಡಿ ಕೊಂದಾನೆ. ಅಪ್ಪ ಅಮ್ಮನನ್ನ ಬೇಡಿಗಳಿಂದ, ಕಬ್ಬಿಣದ ಬೇಡಿಗಳಿಂದ ಬಂಧಿಸಿದಾನೆ. ಇಂತಹ ಸ್ಥಿತಿಯಲ್ಲಿ ಭಗವಂತನ ಪ್ರಾಕಟ್ಯ ಆಗ್ತಾ ಇದ್ದಾರೆ. ಆ ಜೈಲಲ್ಲಿ ಆಕ್ಚುಲಿ ಏನ್ ಗೊತ್ತಾ, 16 ಬಾಗಿಲುಗಳಿದ್ವು. ಅವುಗಳನ್ನ ದಾಟಿ ವಸುದೇವ ಹೋಗ್ಬೇಕಿತ್ತು. ಭಗವಂತನ ರಕ್ಷಿಸೋದಕ್ಕೆ ಹೊತ್ಕೊಂಡು ಹೋಗ್ಬೇಕಿತ್ತು. ಆದ್ರೆ ವಸುದೇವ, ನಾನು ನನ್ನ ಮಗನನ್ನ ರಕ್ಷಣೆ ಮಾಡ್ತೀನಿ, ಎಂತ ಸ್ಥಿತಿ ಬಂದ್ರು ನಾನು ರಕ್ಷಣೆಯನ್ನ ಮಾಡ್ತೀನಿ ಅಂತ ಹೇಳಿ ಆ ಸಿಚುಯೇಷನ್ ಅನ್ನ ಸ್ವೀಕರಿಸ್ತಾರೆ. ಇಲ್ಲಿ 16 ಬಾಗಿಲುಗಳು ಏನ್ ಗೊತ್ತಾ, ಆಮೇಲೆ ಆ 16 ಬಾಗಿಲುಗಳ ಹತ್ರ ಸೈನಿಕರಿದ್ರು, ಕಾವಲುಗಾರರಿದ್ರು, ಹುಲಿಗಳಿದ್ವು, ಆಮೇಲೆ ಈ ಜೈಲರ್ ಅಂತ ಏನ್ ಹೇಳ್ತಾರಲ್ಲ ಅವನಿದ್ದ, ಎಲ್ಲರೂ ಇದ್ರು. ಸೊ ಈ 16 ಬಾಗಿಲುಗಳು ಏನು ಅಂತ ಅಂದ್ರೆ ನಮ್ಮ 16 ಇಂದ್ರಿಯಗಳು. 5 ಪಂಚಮಹಾಭೂತ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ನೆಕ್ಸ್ಟ್ 1 ಮನಸ್ಸು. ಓಕೆ, ಸೊ ಮನಷಷ್ಟ್ಯಾನಿ ಇಂದ್ರಿಯಾಣಿ ಅಂದ್ರೆ ಭಗವಂತನ ಸ್ವೀಕರಿಸ್ಬೇಕು ಅಂತ ಅಂದ್ರೆ ಫಸ್ಟ್ ನಾವು ಈ 16 ಇಂದ್ರಿಯಗಳನ್ನ ಗೆದ್ದು ಅವುಗಳಿಂದ ಮೇಲೇಳ್ಬೇಕು.
ನಂತರ ನಮ್ಮ ಕೈಯಲ್ಲಿ, ಅವರ ಕೈಯಲ್ಲಿ ಏನಿತ್ತು? ವಸುದೇವ ಮತ್ತು ದೇವಕಿಯ ಕೈಗಳಲ್ಲಿ ಬೇಡಿಗಳಿತ್ತು. ಹೌದಾ? ಈ ಬೇಡಿಗಳು ಏನ್ ಗೊತ್ತಾ? ನಮ್ಮ ಹಿಂದಿನ ಅಭ್ಯಾಸಗಳು ಮತ್ತೆ ಸಂಸ್ಕಾರಗಳು, ಇದನ್ನು ನಾವು ಬಿಡ್ಬೇಕಾಗತ್ತೆ. ಇದು ಬೇಡಿಗಳಿಂದ ನಮ್ಮನ್ನು ಬಂಧಿಸ್ತಾನೆ. ಅವುಗಳ ಬಂಧನದಲ್ಲಿ ನಾವಿದೀವಿ. ನಮ್ಮ ಹಿಂದಿನ ಅಭ್ಯಾಸಗಳು, ನಮ್ಮ ಹಿಂದಿನ ಸಂಸ್ಕಾರಗಳ ಬಂಧನದಲ್ಲಿ ನಾವಿದೀವಿ. ಸೊ ಹೇಳ್ತಾರೆ ಯಾರಾದ್ರೂ ಬಂದು, ಭಕ್ತಿ ಮಾಡ್ಬೇಕು ಪ್ರಭುಜಿ, ಆದ್ರೆ ಏನ್ ಮಾಡೋದು? ಮನ್ಸೇ ಬರ್ತಾ ಇಲ್ಲ ಮಾತಾಜಿ. ಇದು ತಾನೇ ಕರೆಕ್ಟ್ ಎಕ್ಸಾಂಪಲ್. ಯಾಕೆ ಅಂದ್ರೆ ಸಂಡೇ ಕ್ಲಾಸ್ ತಳ್ಳಿ, ಥರ್ಸ್ಡೇ ಕ್ಲಾಸ್ ತಳ್ಳಿ, ಮಾತಾಜಿ ಕ್ಲಾಸಿಗೆ ರೆಡಿನೇ ಆಗಿಲ್ಲ ಮಾತಾಜಿ, ಇದೇ ಬೇಡಿ. ನಾನ್ ಅನ್ಕೊಂಡಿದ್ದು ನೆನ್ನೆ ಕ್ಲಾಸ್ ರೆಡಿ ಆಗ್ಬೇಕಾದ್ರೆ ಇದೇ ಯೋಚನೆ ಮಾಡ್ತಾ ಇದ್ದೆ, ಎಷ್ಟು ನಾನು ತಳ್ತಾ ಬಂದು ಇವತ್ತು ಕ್ಲಾಸ್ ಕೊಡ್ತಿದ್ದೀನಿ ಅಂತ. ಸೊ ಇದು ಒಂಥರ ಬೇಡಿ. ಏನ್ ಮಾಡ್ಬೇಕು? ಆ ಅಭ್ಯಾಸಗಳನ್ನ ಬಿಟ್ಟು ಅದರಿಂದ ನಾವು ಮೇಲೆ ಹೇಳ್ಬೇಕು. ಅದರ ನಂತರ ಸೈನಿಕರಿದ್ದಾರೆ. ಹೌದಾ? ಆ 16 ಬಾಗಿಲುಗಳನ್ನ, ಆ ಬಾಗಿಲುಗಳ ಹತ್ರ ಸೈನಿಕರಿದ್ದಾರೆ, ಹುಲಿ ಇದೆ, ಜೈಲರ್ ಇದ್ದಾರೆ. ಇವೆಲ್ಲ ಏನ್ ಗೊತ್ತಾ? ನಮ್ಮ ಅನರ್ಥಗಳು ರೆಪ್ರೆಸೆಂಟ್ ಮಾಡತ್ತೆ. ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ. ಇದರ ಕಾರಣ ಕೂಡ ನಾವು ಭಗವಂತನನ್ನ ಹೃದಯದಲ್ಲಿ ಸ್ವೀಕರಿಸಕ್ಕೆ ಆಗಲ್ಲ. ಯಾವಾಗ ವಸುದೇವ ಶ್ರೀ ಕೃಷ್ಣನನ್ನ ಎತ್ಕೊಂಡು ಆ ಜೈಲ್ ಏನಿದೆ, ಕೃಷ್ಣ ಬರಕ್ಕೂ ಮುಂಚೆ ಆ ಜೈಲು ತುಂಬಾ ಅಂಧಕಾರದಲ್ಲಿ ಇತ್ತು, ಪೂರ್ಣ ಕತ್ಲು, ಅಲ್ಲಿ ಏನು ಬೆಳಕಿಲ್ಲ. ಆದ್ರೆ ಯಾವಾಗ ವಸುದೇವ ಕೃಷ್ಣನನ್ನ ಎತ್ಕೊಂಡ್ರು, ತನ್ನ ಕೈಲಿ ಇಟ್ಕೊಂಡ್ರು, ಆಗ ಅದು ಪೂರ್ಣ ಪ್ರಜ್ವಲ್ಸಕ್ಕೆ ಶುರುವಾಗತ್ತೆ. ಫುಲ್ ಪ್ರಕಾಶಮಾನವಾಗತ್ತೆ. ಯಾಕೆ ಅಂತ ಅಂದ್ರೆ ಕೃಷ್ಣ ಯಾರು? ಕೃಷ್ಣ ಸೂರ್ಯನಾರಾಯಣ. ಕೃಷ್ಣ ಸೂರ್ಯ ಸಂ ಮಾಯಾ ಅಂಧಕಾರ ಜಹ ಕೃಷ್ಣ ತಹ ನಹಿ ಮಾಯಾ ಅಧಿಕಾರ್. ಎಲ್ಲಿ ಕೃಷ್ಣ ಇದಾನೋ ಅಲ್ಲಿ ಅಂಧಕಾರಕ್ಕೆ ಜಾಗ ಇರೋದೇ ಇಲ್ಲ. ಆಗ ವಸುದೇವಂಗೆ ದಾರಿ ಕಾಣಿಸತ್ತೆ, ಎಲ್ಲಿ ಹೋಗ್ಬೇಕು ಅಂತ ಹೇಳಿ. ಕೈಯಲ್ಲಿ ಬೇಡಿನೂ ಇಲ್ಲ. ಕೃಷ್ಣ ಬಾಗಿಲುಗಳನ್ನ ಆ ದ್ವಾರದ ಬಾಗಿಲುಗಳು ಎಲ್ಲ ಓಪನ್ ಆಗಿದಾವೆ. ಈಗ ಕೇವಲ ವಸುದೇವ ನಡ್ಕೊಂಡು ಹೋಗ್ಬೇಕಷ್ಟೆ. ಎಲ್ಲ ಸೈನಿಕರು ಮಲಗಿದ್ದಾರೆ, ಇನ್ಆಕ್ಟಿವ್ ಆಗಿದ್ದಾರೆ. ಹೀಗೆ ಯಾವಾಗ ನಾವು ಭಗವಂತನನ್ನ ನಮ್ಮ ಹೃದಯದಲ್ಲಿ ಸ್ವೀಕರಿಸ್ತೀವಿ, ಆಗ ನಮ್ಮ ಹಳೆಯ ಅಭ್ಯಾಸಗಳು ದೂರವಾಗ್ತವೆ. ಈ ಇಂದ್ರಿಯಗಳನ್ನ ನಾವು ವಶದಲ್ಲಿ ಆಗ ಅಭ್ಯಾಸಗಳು ದೂರ ಆಗ್ತವೆ, ಮತ್ತೆ ಈ ಇಂದ್ರಿಯಗಳು ನಮ್ಮ ವಶದಲ್ಲಿ ಇರತ್ತೆ. ಓಕೆ. ಮತ್ತೆ ಈ ಅನರ್ಥಗಳು ಏನಿದಾವಲ್ಲ, ಸೈನಿಕರ ರೂಪದಲ್ಲಿ ಇದ್ವಲ್ಲ ಅನರ್ಥಗಳು, ಇವೆಲ್ಲ ಏನಾಗ್ತವೆ? ಇನ್ಆಕ್ಟಿವ್ ಆಗೋಗತ್ತೆ, ಅಂದ್ರೆ ಶಾಂತವಾಗ್ಬಿಡತ್ತೆ. ಆಗ ಭಗವಂತ ನಮ್ಗೆ ದಾರಿಯನ್ನ ತೋರಿಸ್ತಾನೆ. ಹೆಂಗೆ ವಸುದೇವಂಗೆ ಅಂಧಕಾರದಿಂದ ಪ್ರಕಾಶಕ್ಕೆ ದಾರಿಯನ್ನ ತೋರಿಸಿದ್ನೋ, ಹಾಗೆ ಭಗವಂತ ನಮ್ಗೆ ದಾರಿಯನ್ನ ತೋರಿಸ್ತಾನೆ. ಅಂಧಕಾರದಿಂದ ಪ್ರಕಾಶದ ಕಡೆಗೆ ಕರ್ಕೊಂಡು ಹೋಗ್ತಾನೆ ಭಗವಂತ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಾನೆ ಭಗವಂತ. ಆಗ ನಿಜವಾದ ಜನ್ಮಾಷ್ಟಮಿ ಸಾರ್ಥಕವಾಗತ್ತೆ. ಓಕೆ. ಸೊ ವಸುದೇವರಿಗೆ ಭಯ ಇರ್ಲಿಲ್ಲ. ಸೈನಿಕರಿದ್ದಾರೆ, ಕತ್ಲಿದೆ, ಯಮುನಾ ಹೋಗ್ಬೇಕು, ಯಮುನಾದಲ್ಲಿ ತುಂಬಾ ನೀರ್ ಬರ್ತಿದೆ, ಮಳೆ ತುಂಬಾ ನೀರಿದೆ, ಹಾವುಗಳಿರ್ತವೆ, ಮಳೆ ಬರ್ತಾ ಇದೆ. ಇಲ್ಲ, ವಸುದೇವ ಇಷ್ಟೆಲ್ಲ ಪರಿಸ್ಥಿತಿ ಹಿಂಗಿದ್ರು ಕೂಡ ವಸುದೇವ ಫುಲ್ ಬ್ಲಿಸ್ಫುಲ್, ಆನಂದದಲ್ಲಿ ತೇಲ್ತಾ ಇದ್ರು. ಆನಂದದ ಅನುಭೂತಿ ಅವರಿಗೆ ಆಗ್ತಾ ಇತ್ತು. ಯಾಕೆ ಅಂತ ಅಂದ್ರೆ ಕೃಷ್ಣ ಜೊತೆಗಿದ್ದ. ಕೃಷ್ಣ ಅವ್ರ ಕೈಲೇ ಇದ್ದಾನೆ, ಎದುರಿ ಕಾಣಿಸ್ತಾ ಇದ್ದಾನೆ ಕೃಷ್ಣ ಅವರಿಗೆ. ಕೃಷ್ಣನ ಸಾನ್ನಿಧ್ಯನೇ ನಮ್ಮ ಜೀವನದಲ್ಲಿ ಆನಂದವನ್ನ ಕೊಡತ್ತೆ. ಓನ್ಲಿ ಕೃಷ್ಣ ಕ್ಯಾನ್ ಮೇಕ್ ಅಸ್ ಹ್ಯಾಪಿ. ಓನ್ಲಿ ಕೃಷ್ಣ, ನೋ ಒನ್ ಎಲ್ಸ್, ನಥಿಂಗ್ ಎಲ್ಸ್. ಇದನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓನ್ಲಿ ಕೃಷ್ಣ ಕ್ಯಾನ್ ಮೇಕ್ ಅಸ್ ಹ್ಯಾಪಿ. ಸೊ ನಮ್ಮ ಜೀವನದಲ್ಲಿ ಇದಾನೆ ಕೃಷ್ಣ. ಗ್ಯಾರಂಟಿ ನಾವು ದುಃಖದಲ್ಲಿ ಇರಕ್ ಸಾಧ್ಯನೇ ಇಲ್ಲ. ಕೃಷ್ಣ ನಮ್ ಜೀವನದಲ್ಲಿ ಇದಾನ ಅಂದ್ರೆ ನಾವು ದುಃಖದಲ್ಲಿ ಇರಕ್ ಸಾಧ್ಯನೇ ಇಲ್ಲ. ದುಃಖದಲ್ಲಿ ಇರಕ್ ಸಾಧ್ಯ ಇಲ್ಲ ಅನ್ನಕ್ಕೂ ಮುಂಚೆನೆ ಕೃಷ್ಣ ನಮ್ಮನ್ ದುಃಖದಲ್ಲಿ ಇರಕ್ ಬಿಡಲ್ಲ. ಅವನು ತನ್ನ ಭಕ್ತರನ್ನ ಕೃಷ್ಣ ದುಃಖದಲ್ಲಿ ಇಡಕ್ ಬಿಡದೇ ಇಲ್ಲ. ಅವನಿಗೆ ಇಷ್ಟನೇ ಇಲ್ಲ, ಯಾವಾಗ್ಲೂ ಸುಖದಲ್ಲೇ ಇರ್ತಿರ್ತಾನೆ. ಸೊ ಈ ರೀತಿ ಕೃಷ್ಣ ನಮ್ಮನ್ನ ಕಾಯ್ತಾನೆ. ಆನಂದಂ ಬುದ್ಧಿವರ್ಧನಂ. ಕೃಷ್ಣ ಅಂತ ಅಂದ್ರೇನೆ ಪರಮಾನಂದ. ಓಕೆ. ಚೈತನ್ಯ ಮಹಾಪ್ರಭು ಹೇಳ್ತಾರಲ್ಲ,
ಪ್ರತಿ ಪದಂ ಪೂರ್ಣಾಮೃತ ಸ್ವಾದನಂ. ಪ್ರತಿ ಕ್ಷಣಕ್ಕೂ ಏನಾಗತ್ತೆ, ಪೂರ್ಣ ಅಮೃತದ ರುಚಿ ಸಿಗತ್ತೆ, ಆನಂದದ ಆಸ್ವಾದನೆ ಆಗತ್ತೆ ನಮ್ಗೆ ಅಂತ ಹೇಳಿ ಹೇಳ್ತಾರೆ. ಸೊ ಕೃಷ್ಣ ಮತ್ತೆ ದುಃಖ ಜೊತೆಗಿರಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಯಾರಾದ್ರೂ ಭಕ್ತರು ಬೇಜಾರಲ್ಲಿದ್ದಾರೆ ಅಂತ ಅಂದ್ರೆ ಏನ್ ಅರ್ಥ ಗೊತ್ತಾ? ಯಾಕೋ ಬೇಜಾರು ಪ್ರಭುಜಿ, ಯಾಕೋ ಬೇಜಾರು ಮಾತಾಜಿ ಇವತ್ತು ಅಂತ ಯಾರಾದ್ರೂ ಹೇಳಿದ್ರೆ ಯಾಕೆ ಅಂತ ಅಂದ್ರೆ ಅವರ ಭಕ್ತಿ ವೀಕ್ ಇದೆ ಅಂತ ಅರ್ಥ. ಮತ್ತೇನು ಇಲ್ಲ, ಕೃಷ್ಣನಲ್ಲಿ ಇರುವಂತಹ ಭಕ್ತಿ ವೀಕ್ ಆಗಿದೆ ಅಂತ ಹೇಳಿ ಇದರ ಅರ್ಥ. ಭಕ್ತಿ ಅಂದ್ರೆ ಯಾವಾಗ್ಲೂ ಆನಂದದಲ್ಲಿ ಇರೋದು. ಎನಿ ಕಂಡೀಷನ್, ಇನ್ ಎನಿ ಕಂಡೀಷನ್, ಇನ್ ಆಲ್ ಕಂಡೀಷನ್, ಯಾವಾಗ್ಲೂ ಆನಂದದಲ್ಲಿರೋದೇ ಭಕ್ತಿ. ದುಃಖ ಸುಖಿದ್ರೂ ಪರವಾಗಿಲ್ಲ, ಭಗವಂತನ ಕೃಪೆ ಇದ್ದೇ ಇರುತ್ತೆ, ನಮ್ಗೆ ಆನಂದ ಅನ್ನೋದು ಸಿಗತ್ತೆ. ಕುಂತಿ ಹೇಳ್ತಾಳೆ, ಯಾವ ವ್ಯಕ್ತಿ ಭಕ್ತಿಯಲ್ಲಿ ಬರುವ ತೊಂದರೆಗಳನ್ನ ಸ್ವೀಕರಿಸಿ ಅವನ್ನ ತಡ್ಕೊಂಡು, ಓಕೆ, ಕೃಷ್ಣ ಭಕ್ತಿಯಲ್ಲಿ ಡಿಟರ್ಮೈಂಡ್ ಆಗಿರ್ತಾರೆ, ಮತ್ತೆ ಆ ತೊಂದರೆಗಳನ್ನ ತನ್ನ ಕರ್ಮ ಅಂತ ಹೇಳಿ ಯಾರು ತಿಳ್ಕೊತಾರಲ್ಲ ಅಂತಹ ವ್ಯಕ್ತಿ ಮುಕ್ತಿಯ ಸದಸ್ಯನಾಗ್ತಾನೆ. ಅಂತಹ ವ್ಯಕ್ತಿ ಮುಕ್ತಿಯ ಸದಸ್ಯನಾಗ್ತಾನೆ ಅಂತ ಹೇಳಿ ಕುಂತಿ ಮಹಾರಾಣಿ ಹೇಳ್ತಾಳೆ. ಏನ್ ಮಾಡ್ಬೇಕು? ಅವನ್ನ ಅನುಭವಿಸ್ಲೇಬೇಕು. ಬಿಕಾಸ್ ಅದೆಲ್ಲ ನಮ್ದು ಕರ್ಮಗಳು ಅಂತ ಹೇಳಿ ನಾವು ಅನುಭವಿಸ್ಬೇಕು. ತಡ್ಕೊಬೇಕಷ್ಟೆ. ಓಕೆ, ಸೊ ನೆಕ್ಸ್ಟ್, ಜೀವನದಲ್ಲಿ ಬರುವ ವಿಪತ್ತುಗಳನ್ನ ತಡ್ಕೊಂಡು ಭಕ್ತಿಯಲ್ಲಿ ದೃಢವಾಗಿ ನಿಲ್ಬೇಕು. ಆಗ ಕೃಷ್ಣ ತಾನೇ ಬಂದು ಕರ್ಕೊಂಡು ಹೋಗ್ತಾನೆ ನಮ್ಮನ್ನ. ಭಕ್ತಿ ಇಷ್ಟು ಈಸಿ, ಆಕ್ಚುಲಿ ಇಷ್ಟು ಸರಳವಾಗಿದೆ ಭಕ್ತಿ. ಜಸ್ಟ್ ಟಾಲರೇಟ್ ಅಷ್ಟೇ. ಓಕೆ, ಸೊ ಯಾರೋ ಶ್ರೀಲ ಪ್ರಭುಪಾದರನ್ನ ಕೇಳಿದ್ರಂತೆ, ಭಗವಂತನ ಧಾಮಕ್ಕೆ ಹೋಗಕ್ಕೆ ಎಷ್ಟು ಸಮಯ ಬೇಕು ಅಂತ ಹೇಳಿ. ಪ್ರಭುಪಾದ ಹೇಳ್ತಾರಂತೆ, ಇಟ್ಸ್ ಜಸ್ಟ್ ಅ ಸೆಕೆಂಡ್, ಒಂದು ಕ್ಷಣ ಸಾಕು, ಹೋಗ್ಬೋದು. ಯಾವಾಗ ಗೊತ್ತಾ? ಪ್ರಭುಪಾದ ಹೇಳ್ತಾರೆ, ಯಾವಾಗ ನೀನು ನಿನ್ನ ಅಹಂಕಾರವನ್ನ ಬಿಟ್ಟು ಅಹಂಕಾರವನ್ನ ನೀನು ಭಗವಂತನಿಗೆ ಸರೆಂಡರ್ ಮಾಡ್ತೀಯಲ್ಲ, ಆಗ ಅದೇ ನಿಜವಾದ ಶರಣಾಗತಿ. ಈ ಮಿಥ್ಯಾ ಅಹಂಕಾರ ಏನಿದೆಯಲ್ಲ, ಇದು ಮಾಯೆಯ ಲಾಸ್ಟ್ ಸ್ಟೇಜ್. ಅದನ್ನ ಬಿಡೋದೇ ಬಹಳ ಕಷ್ಟ. ಹೆಂಗಪ್ಪ, ನಾನ್ ಶರೀರ ಅಲ್ಲ ಒಪ್ಕೋತೀನಿ. ಇದು ಬೇಗ ನಾವು ಒಪ್ಕೋತೀವಿ. ಶರೀರ ಅಲ್ವಾ ಮಾತಾಜಿ? ಓಕೆ, ಪರವಾಗಿಲ್ಲ ಮಾತಾಜಿ. ನಾನ್ ಮನ್ಸು ಅಲ್ಲ, ಅದನ್ನು ಒಪ್ಕೋತೀವಿ. ಓಕೆ ಮಾತಾಜಿ. ನಾನ್ ಬುದ್ಧಿನೂ ಅಲ್ಲ, ಅದನ್ನು ಒಪ್ಕೋತೀವಿ. ಆದ್ರೆ ಈ ಅಹಂಕಾರ ಏನ್ ನನ್ ಜೊತೆ ಇರುತ್ತೆ. ಎಲ್ಲಿಯ ತನಕ ನಾನಿದ್ದೀನಿ, ನಾನೇ ಇದ್ದೀನಿ, ನಂದೇ, ನಾನೇ ಮಾಡಿದ್ದು, ನಾನೇ ನಂದು ನಂದು ನಂದು. ನಾವೆಲ್ಲ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಇದು ನಂದು, ಇದು ನಾನು, ಇದು ನಾನು, ಇದು ನಂದು, ಇದು ನನ್ ಗ್ರೂಪು, ಇದು ನನ್ನ ಅಸೋಸಿಯೇಷನ್, ಇದು ನನ್ ಕಾರು, ಇದು ನನ್ ಮನೆ, ನನ್ ದುಡ್ಡು. ನಾವಿಲ್ಲೇ ಸಿಕ್ಕಾಕೊಂಡು ಒದ್ದಾಡ್ತಾ ಇದೀವಿ. ಆದ್ರೆ ಭಗವಂತ ಹೇಳ್ತಾನೆ, ಅಲ್ಲಿಂದ ಎದ್ದು ನಾನು ನಿನ್ನವನು ಅನ್ನೋದನ್ನ ಸ್ವೀಕರಿಸು. ಅಂದ್ರೆ ನಾನು ಭಗವಂತನಿಗೆ ಸೇರಿದವನು ಅನ್ನೋದನ್ನ ನೀನ್ ಫಸ್ಟ್ ಸ್ವೀಕರಿಸು. ಇದು ನಾನಲ್ಲ, ನಾನು ನಿನ್ನವನು ಅಂತ ಹೇಳು ಅಂತ ಹೇಳಿ ಭಾಗವತಂನ ಶ್ರುತಿ ಫಲದಲ್ಲಿ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ವರ್ಣನೆ ಇದೆ. ಸೊ ಹಾಗೆ ಭಗವಂತನಿಗೆ ವಸುದೇವ ಆನಂದದ ಅನುಭೂತಿ, ಭಗವಂತನ ಕೈಯಲ್ಲಿ ಹಿಡ್ಕೊಂಡಾಗ ವಸುದೇವನಿಗೆ ಆನಂದದ ಅನುಭೂತಿ ಆಗ್ತಾ ಇದೆ. ಓಕೆ, ಸೊ ಇದಾದ್ಮೇಲೆ ನಾವು ಭಕ್ತಿಯಲ್ಲಿ ಈ ಅಸ್ಥಿರತೆಯನ್ನ ತಗೊಳಕ್ ರೆಡಿ ಇದೀವಾ ಅಂತ ಯೋಚನೆ ಮಾಡ್ಬೇಕು. ಅಂದ್ರೆ ಅನ್ಸೆಟಲ್ಮೆಂಟ್, ನಾವು ಭಕ್ತಿಯಲ್ಲಿ ಈ ಅನ್ಸೆಟಲ್ಮೆಂಟ್, ಅಸ್ಥಿರತೆಗೆ ರೆಡಿ ಇರ್ಬೇಕು. ಓಕೆ, ರೆಡಿ ಇರ್ಬೇಕು. ಅದನ್ನ ನಾವು ಯೋಚನೆ ಮಾಡ್ಕೋಬೇಕು. ಸ್ವಲ್ಪ ಗಲಿಬಿಲಿ ಆಗ್ಬೋದು, ಹೌದಾ? ಇದು ಹೆಂಗಾಗತ್ತೆ ಅಂದ್ರೆ ಅದೆಲ್ಲ ಆಗೋದು ಭಗವಂತನ ಇಚ್ಛೆಯಿಂದಲೇ ಆಗತ್ತೆ. ಈ ಭೂಕಂಪದಲ್ಲಿ ಸುಮ್ನೆ ನೋಡೋದಾದ್ರೆ ಅನೇಕ ಮನೆಗಳು ಬೀಳ್ತವೆ. ಭೂಕಂಪ ಆಯ್ತು ಅಂತ ಅಂದ್ರೆ ಅನೇಕ ಮನೆಗಳು ಬೀಳ್ತವೆ. ಆಗ ಇದ್ ಯಾರಿಗ್ ಲಾಭ ಆಗುತ್ತೆ? ಸಿಮೆಂಟ್ ಕಂಪನಿಯವರಿಗೆ, ಸ್ಟೀಲ್ ಕಂಪನಿಯವರಿಗೆ,
ಗಾರೆ ಕೆಲಸ ಮಾಡೋರಿಗೆ ಲಾಭ ಆಗತ್ತೆ. ಯಾಕೆ ಮನೆ ಬಿದ್ದೋಗಿದೆ, ಮತ್ತೆ ಕಟ್ಟಿಸ್ಬೇಕು, ಸಿಮೆಂಟ್ ಬೇಕು, ಸ್ಟೀಲ್ಗಳು ಬೇಕು, ಗಾರೆ ಕೆಲ್ಸದವ್ರು ಬೇಕು, ಇವ್ರಿಗೆ ಲಾಭ ಆಗತ್ತೆ. ಹೌದಾ? ಕೊರೋನಾ ಟೈಮಲ್ಲೂ ಅಷ್ಟೇ ಮೆಡಿಕಲ್ ಲೈನ್ ಅಲ್ಲಿ ಇದ್ದವ್ರು ಎಷ್ಟು ಜನ ಉದ್ಧಾರ ಆದ್ರು ಅವಾಗ ಕೊರೋನಾ ಟೈಮಲ್ಲಿ. ಅನೇಕರು ಸೆಟಲ್ ಆಗ್ಬಿಟ್ರು. ಎಂತ ಆಕ್ಸಿಜನ್ ಕಂಪನಿಯವರು, ಮಾಸ್ಕ್ ಅವರು, ಸ್ಯಾನಿಟೈಸರ್ ಪ್ರಿಪೇರ್ ಮಾಡುವಂತಹ ಕಂಪನಿಗಳು ಎಲ್ಲ ಪ್ರಾಫಿಟ್ ಆಯ್ತು ಅವರಿಗೆ. ಈ ಸಿಚುಯೇಷನ್ ಅನ್ನ ನಾವು ಸ್ವೀಕರಿಸ್ಲಿಲ್ಲ ಅಂತ ಅಂದ್ರೆ ಕೃಷ್ಣ ನಮ್ಮ ಹೃದಯದಲ್ಲಿ ಬಂದು ಕೂರೋದು ತುಂಬಾ ಕಷ್ಟ. ಈ ಅಸ್ಥಿರತೆಯ ಸಿಚುಯೇಷನ್ ಅನ್ನ ನಾವು ಸ್ವೀಕರಿಸೋದನ್ನ ಕಲಿಬೇಕು. ಆದ್ರಿಂದ ನಾವು ಈ ಅಸ್ಥಿರತೆಗೆ ರೆಡಿ ಇರ್ಬೇಕು ಅಂತ ಹೇಳ್ತಾರೆ. ನಮ್ಮನ್ನ ನಾವು ಕೇಳ್ಕೋಬೇಕು, ಇಂತಹ ಅಸ್ಥಿರತೆಗಳಿಗೆ ಮತ್ತೆ ಈ ಬದಲಾವಣೆಗಳನ್ನ ಸ್ವೀಕರಿಸಕ್ಕೆ ನಾವು ರೆಡಿ ಇದೀವಾ, ನಾವು ತಯಾರಿದೀವಾ? ಅದನ್ನ ನಾವೇ ಡಿಸೈಡ್ ಮಾಡ್ಬೇಕು. ಆಕ್ಚುಲಿ ನಮ್ಮ ನಿಜವಾದ ಕೃಷ್ಣ ಜನ್ಮಾಷ್ಟಮಿಯ ಸುಖ ಆಗ ನಮ್ಗೆ ಸಿಗತ್ತೆ. ಸೊ ಇದು ಆಗ ನಾವು ಕೇಳ್ಕೋಬೇಕು. ಆಗ ನಾವ್ ಈ ಅಸ್ಥಿರತೆಗೆ, ಈ ಚೇಂಜಸ್ಗೆ ಎಲ್ಲದಕ್ಕೂ ರೆಡಿ ಇದ್ದಾಗ ಮಾತ್ರ ಕೃಷ್ಣ ಬಂದು ನಮ್ಮ ಹೃದಯದಲ್ಲಿ ಕೂರಕ್ಕೆ ಸ್ಟಾರ್ಟ್ ಆಗತ್ತೆ. ಕೃಷ್ಣ ಭಕ್ತಿ ಅಂದ್ರೆ ಏನ್ ಗೊತ್ತಾ? ಕೃಷ್ಣ ಭಕ್ತಿಯಲ್ಲಿ ಕೃಷ್ಣ ನಮ್ಮನ್ನೆಲ್ಲ ತುಂಬಾ ಪರೀಕ್ಷೆ ಮಾಡ್ತಾನೆ. ಅದಕ್ಕೂ ಮುಂಚೆ ನಾವು ಕೃಷ್ಣ ಪರೀಕ್ಷೆ ಮಾಡಕ್ಕೂ ಮುಂಚೆ ನಾವು ಮಾಡಿದ ಕರ್ಮಗಳು ವಾಪಸ್ ಹೊಡಿತವೆ ನಮ್ಗೆ. ನಂತರ ಅದು ಮುಗಿದ್ಮೇಲೆ ನಂತರ ಮಾಯಾದೇವಿಯ ಪರೀಕ್ಷೆ ಸ್ಟಾರ್ಟ್ ಆಗತ್ತೆ. ಅದ್ರಲ್ಲೂ ನಾವು ದೃಢವಾಗಿ ನಿಂತು ಕೃಷ್ಣ ಭಕ್ತಿಯನ್ನ ಮಾಡ್ತಾ ಇದೀವಿ ಅಂತ ಅಂದ್ರೆ ಗ್ಯಾರಂಟಿ ಕೃಷ್ಣ ಬಂದು ನಮ್ಮ ಹೃದಯದಲ್ಲಿ ಬಂದು ನೆಲೆಸ್ತಾರೆ. ಓಕೆ, ಸೊ ಇದಾದ್ಮೇಲೆ ಕೃಷ್ಣ ಯಾರ್ ಮನೆಗ್ ಬರ್ತಾನಪ್ಪ? ಯಾರ್ ಮನೆಗ್ ಬರಕ್ ಇಷ್ಟಪಡ್ತಾನ ಕೃಷ್ಣ? ಓಕೆ, ಇದನ್ನ ನೋಡೋಣ. ಭಗವಂತ ಗೋಪಿಯರ್ ಮನೆಗ್ ಹೋಗ್ತಿದ್ದ, ನೆನ್ಪಿದ್ಯಾ? ಯಾಕೆ ಹೋಗ್ತಾ ಇದ್ದ? ಬೆಣ್ಣೆ ಕದಿಯಕ್ ಹೋಗ್ತಾ ಇದ್ದ. ಮತ್ತೆ ಹೋಗಿ ಬೆಣ್ಣೆ ಕದಿಯಕ್ಕೆ ಅಂತ ಹೋಗ್ತಾ ಇದ್ದ. ಆಗ ಆ ಗೋಪಿಯರೆಲ್ಲ ಹೋಗಿ ಯಶೋದಮ್ಮಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು. ಎಂತ ಮಗ ಇವನು, ಏನಾದ್ರೂ ತಿನ್ಸ್ಬಾರ್ದ ಅವನಿಗೆ? ಮತ್ತೆ ಮತ್ತೆ ಬಂದು ಯಾವಾಗ್ಲೂ ನಮ್ ಮನೇಲಿ ಬೆಣ್ಣೆನ್ ಕದೀತಾ ಇರ್ತಾನೆ, ಬೆಣ್ಣೆ ತಿಂತಾ ಇರ್ತಾನೆ ಅಂತ ಹೇಳ್ತಿದ್ರು. ಇಷ್ಟೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಮತ್ತೆ ಗೋಪಿಯರು ಮಾರನೇ ದಿನ ಬಂದು ಮನೆಯಲ್ಲಿ ಬೆಣ್ಣೆಯನ್ನ ಕೃಷ್ಣನಿಗೋಸ್ಕರ ರೆಡಿ ಮಾಡ್ತಾ ಇದ್ರು. ಕೃಷ್ಣ ತಿಂತಾನೆ, ಕೃಷ್ಣ ಬರ್ತಾನೆ ಅಂತ ಅವ್ರಿಗೆ ಗೊತ್ತಿತ್ತು. ಯಾವಾಗ ಕೃಷ್ಣ ಟೈಮ್ ಆಗ್ತಿತ್ತಲ್ಲ ಆಗ ಅವ್ರು ಏನ್ ಮಾಡ್ತಾ ಇದ್ರು? ಮನೆ ಬಿಟ್ಟು ಹೋಗ್ತಾ ಇದ್ರು. ಕೃಷ್ಣ ಬರ್ತಾನೆ ಅಂತ ಗೊತ್ತಾಗಿ ಬೇಕಂತಾನೆ ಮನೆ ಬಿಟ್ಟು ಹೋಗ್ತಾ ಇದ್ರು. ಅಷ್ಟೇ ಅಲ್ಲ, ಮನೆ ಡೋರ್ ಚಿಲ್ಕ ಹಾಕ್ತಾ ಇದ್ರು. ಬೀಗಕ್ಕೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಬೀಗ ಹಾಕ್ತಾ ಇದ್ರು, ಆದ್ರೆ ಕೀಯಿಂದ ಅದನ್ನ ಟರ್ನ್ ಮಾಡ್ತಾ ಇರ್ಲಿಲ್ಲ, ಲಾಕ್ ಮಾಡ್ತಾ ಇರ್ಲಿಲ್ಲ. ಸುಮ್ನೆ ಓಪನ್ ಕೀ ಏನೋ ಇದೆ, ಲಾಕ್ ಇದೆ, ಕೀಯಿಂದ ಮುಚ್ತಾ ಇರ್ಲಿಲ್ಲ, ಅದನ್ನ ಹಂಗೆ ಬಿಟ್ಟು ಹೋಗ್ತಾ ಇದ್ರು. ಇದು ಗೋಪಿಯರ ಭಾವ. ಕೃಷ್ಣನಿಗೆ ಸೇವೆ ಮಾಡ್ಬೇಕು, ತಮ್ದು ಎಲ್ಲವನ್ನ ಕಳ್ಕೊಂಡ್ರು ಪರವಾಗಿಲ್ಲ, ಕೃಷ್ಣನಿಗೆ ಸೇವೆಯನ್ನ ಮಾಡ್ಬೇಕು. ಕೃಷ್ಣ ಪ್ಲಾನ್ ಮಾಡ್ತಾ ಇದ್ದ. ಯಾರ ಮನೆಯಲ್ಲಿ ಬೆಳಗಿನ ಶುದ್ಧ ಬೆಣ್ಣೆ ಮಾಡ್ತಿದಾರಲ್ಲ, ಬೆಳಗ್ಗಿನ ಸಮಯದಲ್ಲಿ ಶುದ್ಧ ಬೆಣ್ಣೆ ಮಾಡ್ತಿದಾರಲ್ಲ, ಅವ್ರ ಮನೆಗ್ ನಾನು ಹೋಗ್ತೀನಿ. ಕೃಷ್ಣ ಲೈಕ್ಸ್ ಮಾರ್ನಿಂಗ್ ಬಟರ್. ಸೊ ಅದೇ ರೀತಿ ಯಾವಾಗ ನಾವು ಇದನ್ನ ಯಾವ್ದಕ್ಕೆ ಕಂಪೇರ್ ಮಾಡ್ತಾರೆ ಗೊತ್ತಾ? ಯಾವಾಗ ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಭಗವಂತನಿಗೋಸ್ಕರ ನಮ್ಮ ಹೃದಯ ಮಂಥನವನ್ನ ಮಾಡ್ತೀವಿ, ಹೃದಯವನ್ನ ಕಡಿತೀವಿ, ನಮ್ಮ ನಾಲಿಗೆಯನ್ನ ಬೆಣ್ಣೆಯಂತೆ ಮಂಥನವನ್ನ ಯಾವಾಗ ಮಾಡ್ತೀವಿ, ಬೆಣ್ಣೆ ಬರ್ಲಿ ಅಂತ ಹೇಳಿ, ಏನಂತ ಮಂಥನವನ್ನ ಮಾಡ್ತೀವಿ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾವಾಗ ನಾವು ಬ್ರಹ್ಮ ಮುಹೂರ್ತದಲ್ಲಿ ಈ ಮಂಥನವನ್ನ ಮಾಡ್ತೀವಿ, ಆಗ ಕೃಷ್ಣ ಪ್ಲಾನ್ ಮಾಡ್ತಾನೆ, ನಾನ್ ಇದೇ ಮನೆಗ್ ಹೋಗ್ಬೇಕಿವತ್ತು. ಇಲ್ಲಿ ಒಳ್ಳೆ ಬೆಳಗ್ಗಿನ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿರುವಂತಹ ಬೆಣ್ಣೆ ಸಿಗ್ತಾ ಇದೆ, ಬೆಣ್ಣೆ ಕಡಿತಾ ಇದ್ದಾರೆ, ಫ್ರೆಶ್ ಬೆಣ್ಣೆ. ಇಂತಹ ನಮ್ಮ ಹೃದಯದಲ್ಲಿ ಕಡಿತಾ ಇರೋ ಫ್ರೆಶ್ ಬೆಣ್ಣೆಯನ್ನ ತಿನ್ನೋದಕ್ಕೋಸ್ಕರ ಭಗವಂತ ಬಂದೇ ಬರ್ತಾನೆ. ಹರಿನಾಮದ ಬೆಣ್ಣೆ ತಿನ್ನಕ್ಕೋಸ್ಕರ ಭಗವಂತ ಬಂದೇ ಬರ್ತಾನೆ, ಗ್ಯಾರಂಟಿ ಬರ್ತಾನೆ. ಸೊ ಆಗ ನಮ್ಮ ಜನ್ಮಾಷ್ಟಮಿ ಏನಾಗತ್ತೆ? ಸಫಲವಾಗತ್ತೆ. ಸೊ ನೆಕ್ಸ್ಟ್ ಹೇಳ್ತಾರೆ, ಯಾರ್ ಮನೆಗ್ ಬರ್ತಾನೆ ಅಂತ ಗೊತ್ತಾಯ್ತಲ್ಲ? ಗೋಪಿಯರ್ ಮನೆಗ್ ಬರ್ತಾನೆ. ಯಾರು ಬ್ರಹ್ಮ ಮುಹೂರ್ತದಲ್ಲಿ ಬೆಣ್ಣೆ ಮಾಡ್ತಾರಲ್ಲ ಅವ್ರ ಮನೆಗ್ ಬರ್ತಾನೆ. ಹರಿನಾಮ ರೂಪಿ ಬೆಣ್ಣೆಯನ್ನ ಮಾಡ್ತಾರಲ್ಲ ಅವ್ರ ಮನೆಗ್ ಬರ್ತಾನೆ.
ಸೊ ನೆಕ್ಸ್ಟ್ ಎಂತಹ ಗೋಪಿಯರು ಅವರು? ಗೋಪಿಯರು ಅಂತ ಗೊತ್ತಾಯ್ತು, ಆದ್ರೆ ಎಂತಹ ಗೋಪಿಯರು ಅಂತ ಗೊತ್ತಾಗ್ಬೇಕಲ್ಲ. ಯಾವ ಗೋಪಿ ಬಹಳ ಕಾತುರದಿಂದ ಡೆಸ್ಪರೇಟ್ ಆಗಿ ಕಾಯ್ತಾ ಇದ್ದಾಳೆ, ಕೃಷ್ಣ 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 ಬಾ ಅಂತ ಹೇಳಿ ಕರೀತಾ ಇದ್ದಾಳೆ, ಕೂಗ್ತಾ ಇದ್ದಾಳೆ, ಕೂಗ್ತಾ ಇದ್ದಾಳಲ್ಲ, ಅಂತವರ ಮನೆಗೆ ಕೃಷ್ಣ ಹೋಗ್ತಾನೆ. ಯಾವ ಗೋಪಿ ಫುಲ್ ಅಟೆನ್ಷನ್ ಇಂದ, ಫುಲ್ ಅಬ್ಸರ್ಪ್ಷನ್ ಇಂದ ಕೂಗ್ತಾ ಇದ್ದಾಳಲ್ಲ, ಕೃಷ್ಣ 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 ಅಂತ, ಅಂತವಳ ಮನೆಗೆ ಕೃಷ್ಣ ಓಡೋಡಿ ಹೋಗ್ತಾನೆ. ಸೊ ಅದೇ ರೀತಿ ಹರಿನಾಮ ಮಾಡುವಾಗ ಪೂರ್ಣ ರೂಪದಲ್ಲಿ ಭಗವಂತನಲ್ಲಿ ಮಗ್ನರಾಗಿರ್ಬೇಕು, ಸರೆಂಡರ್, ಶರಣಾಗತಿಯನ್ನ ಹೊಂದಿರ್ಬೇಕು. ಯಾವಾಗ ನಾವು ನಾಮಗಳನ್ನ ಹಾಡ್ತೀವಿ ಆಗ ಕೃಷ್ಣ ಅಡ್ರೆಸ್ ಹೇಳ್ತಾ ಇರ್ಲಿ, ಯಾರ್ ಮನೆಗ್ ನಾನು ಹೋಗ್ತೀನಿ, ಎಂತ ಗೋಪಿ ಮನೆಗ್ ನಾನು ಹೋಗ್ತೀನಿ ಅಂತ ಅಂದ್ರೆ, ಜಗನ್ನಾಥ್ ಕ್ಲಿನಿಕ್ ಇದೆಯಲ್ಲ ಅಲ್ಲಿ ಹೋಗ್ತೀನಿ ನಾನು, ಶಿವಮೊಗ್ಗಕ್ಕೆ. ಯಾಕೆ ಅಂದ್ರೆ ಯಾವಾಗ ಇರತ್ತೆ, ಜೋರ ಕೇಳಿಸ್ತಾ ಇರತ್ತೆ, ಸುಮ್ಮನೆ ಕೇಳಿಸ್ತಾ ಇರಲ್ಲ. ಹರಿನಾಮ ಶಬ್ದ ಈ ಕ್ಲಿನಿಕ್ ಇಂದ ಯಾವಾಗ್ಲೂ ಕೇಳಿಸ್ತಾ ಇರತ್ತೆ, ಈ ಮನೆಯಿಂದ ಯಾವಾಗ್ಲೂ ನಂಗೆ ಕೇಳಿಸ್ತಾ ಇರತ್ತೆ. ನಾನ್ ಅಂತಹ ಗೋಪಿ ಮನೆಗೆ ಹೋಗಕ್ ಇಷ್ಟಪಡ್ತೀನಿ. ಇದನ್ನ ಕೃಷ್ಣ ಡಿಸೈಡ್ ಮಾಡ್ತಾನೆ ಆಕ್ಚುಲಿ. ಏ ತಾಮಾಂತ ಪದ್ಯಂತೆ ತಾಮ್ಯಹಂ, ಯಾರು ನನ್ನ ಯಾವ ಭಾವದಲ್ಲಿ ಕೂಗ್ತಾರೋ ಅಲ್ಲಿಗೆ ನಾನು ಹೋಗ್ತೀನಿ. ಈಗ ನಾವೇ ನೋಡಿ ಮಲ್ಕೊಳ್ತಾ ಇದೀವಿ ಭಗವಂತನ, ಎಲ್ಲೋ ಮಲ್ಕೊಂಡಿದೀವಿ ಸೋಫಾ ಮೇಲೆ, ಕೃಷ್ಣ 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 ಅಂದ್ರೆ ಕೃಷ್ಣನು ಹಂಗೆ ಮಾಡ್ತಾನೆ. ಅವನ್ ಧಾಮದಲ್ಲಿ ಮಲಗಿರ್ತಾನೆ, ನೀನ್ ಅಲ್ಲೇ ಮಲ್ಕೊಂಡ್ ಕೂಗ್ತಾ ಇರು, ನಾನು ಇಲ್ಲೇ ಮಲಗಿರ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ಬರಲ್ಲ ಕೃಷ್ಣ, ಮಲ್ಕೊಂಡ್ ಹೋಗಿರ್ತಾರಲ್ಲ, ಅದೇ ನಾವು ಖುಷಿಯಲ್ಲಿ ಜಂಪ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಕೃಷ್ಣ 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 ಅಂತ ಕೂಗಿದ್ರೆ ಗ್ಯಾರಂಟಿ ನಾವ್ ಯಾವ ಭಾವದಲ್ಲಿ ಹಾಡಿ ಕುಣಿತಾ ಇದೀವಲ್ಲ ಹಂಗೆ ಕುಣ್ಕೊಂಡ್ ನಮ್ ಮನೆಗ್ ಬರ್ತಾನೆ ಕೃಷ್ಣ. ಇದನ್ನ ಟ್ರೈ ಮಾಡಿ ನೋಡಿಬೇಕಾದ್ರೆ ಗ್ಯಾರಂಟಿ, ಎಷ್ಟು ನಾವು ಭಾವದಲ್ಲಿ ನಾವು ಹಾಡ್ ಹೇಳ್ತೀವಲ್ಲ ಅಷ್ಟು ಭಾವದಲ್ಲಿ ಓಡಿ ಓಡಿ ಬರ್ತಾನೆ ಕೃಷ್ಣ. ಸೊ ಈ ರೀತಿ ಕೃಷ್ಣ ಜನ್ಮಾಷ್ಟಮಿ ಎಂದು ನಾವು ಭಗವಂತನನ್ನ ಕರೆದು ನನ್ನ ಹೃದಯದಲ್ಲಿ ಕೂರಿಸ್ಕೋಬೇಕು. ಸೊ ಒಂದು ಗುರು ಶಿಷ್ಯನ ಒಂದು ಎಕ್ಸಾಂಪಲ್ ಇದೆ. ಒಬ್ಬ ಶಿಷ್ಯ ಗುರು ಹತ್ರ ಹೋಗಿ ಕೇಳ್ತಾನೆ, ನಾನ್ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಭಕ್ತಿ ಮಾಡಕ್ಕೆ, ಹೆಂಗ್ ಮುಂದುವರಿಬೇಕು ಇಲ್ಲಿ ಭಕ್ತಿಯಲ್ಲಿ ಅಂತ ಹೇಳಿ ಕೇಳ್ತಾನೆ. ಮಾಲೆ ಮಾಡ್ತೀನಿ, ಸೇವೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಆದ್ರೆ ಹೆಂಗೆ ರುಚಿ ಬರುತ್ತೆ ಭಕ್ತಿಯಲ್ಲಿ, ಈ ರುಚಿ ಹೆಂಗೆ ಬರುತ್ತೆ ಭಕ್ತಿಯಲ್ಲಿ? ಆ ಗುರು ಹೇಳ್ತಾನೆ, ಬೆಳಗ್ಗೆ ನಾನ್ ಸ್ನಾನಕ್ಕೆ ನದಿಗೆ ಹೋಗ್ತಿದ್ದೀನಿ, ನೀನು ಬಾ ನನ್ ಜೊತೆಗೆ ಅಂತ ಹೇಳ್ತಾನೆ. ಆ ಗುರು ಶಿಷ್ಯನ್ ಫುಲ್ ಖುಷಿ ಆಗ್ಬಿಡತ್ತೆ, ಓ ಗುರು ಏನೋ ಹೊಸ ಮಂತ್ರ ಹೇಳ್ಕೊಡ್ತಾರೆ ನಂಗೆ, ಈ ಗಂಗೆ ಅಂತೂ ಪಾವನಾಳು ಇದ್ದಾಳೆ, ಗುರುಜಿನೂ ಅವ್ರಿಗಿಂತ ಪಾವನ. ಗುರು ಏನೋ ಒಂದ್ ಮಂತ್ರ ಹೇಳ್ತಾರೆ ನಂಗೆ, ನೀರಲ್ಲಿ ಮುಳುಗ್ಸಿ ಏನೋ ಮಾಡಿಸ್ತಾರೆ, ನಂಗೆ ಅವಾಗ ಭಕ್ತಿಯಲ್ಲಿ ಮುಂದುವರಿಬಹುದು, ಭಕ್ತಿಯಲ್ಲಿ ನಂಗೆ ರುಚಿ ಬರುತ್ತೆ ಅಂತೆಲ್ಲ ಯೋಚನೆ ಮಾಡ್ತಾನೆ. ಆಗ ಗುರು ಹೇಳ್ತಾರೆ, ನೀರಲ್ಲಿ ಮುಳುಗು ಅಂತ ಹೇಳ್ತಾರೆ. ನೀರಲ್ಲಿ ಆ ಶಿಷ್ಯ ಮುಳುಗಿದ ತಕ್ಷಣ ಆ ಗುರುಜಿ ಏನ್ ಮಾಡ್ತಾರೆ, ಅವನ್ ಕುತ್ತಿಗೆಯನ್ನು ಹಿಡಿದು ಮೇಲೆ ಹೇಳಕ್ ಬಿಡದೇ ಇಲ್ಲ, ನೀರಲ್ಲೇ ಮುಳುಗಿಸ್ಬಿಡ್ತಾರೆ, ಹೊರಕ್ ಬರಕ್ ಬಿಡದೇ ಇಲ್ಲ. ಅವನಿಗೆ ಒಳಗ್ ಉಸಿರುಗಟ್ತಾ ಇದೆ, ನನ್ನ ಬಿಡಿ ಬಿಡಿ ಅಂತ ಕೂಗ್ತಾ ಇದ್ದಾನೆ. ಆ ನೀರಿಂದ ಅವನು ಉಸಿರಾಡ್ತಾ ಇರೋದಕ್ಕೆ ನೀರಿಂದ ಗುಳ್ಳೆಗಳೆಲ್ಲ ಬರಕ್ ಶುರು ಮಾಡ್ತಾ ಇದೆ. ಗುರುಜಿ ಆದ್ರೂ ಅವನನ್ನ ಅಲ್ಲೇ ನೀರಲ್ಲಿ ಬಗ್ಸಿ ಹಿಡ್ದಿದ್ದಾರೆ. ಆಗ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಗುರುಜಿ ಎತ್ತಾರೆ, ಅವನಿಗೆ ಉಸಿರು ತಗೊಂಡು, ಅಬ್ಬಾ ಗುರುಜಿ, ಏನ್ ಗುರುಜಿ ನೀವು ನನ್ನನ್ನು ಸಾಯ್ಸಕ್ ಹೊರಟಿದ್ರ ಅಂತ ಕೇಳ್ತಾರೆ. ಕಾಪಾಡಿ ಕಾಪಾಡಿ ಅಂತೆಲ್ಲ ಕೂಗ್ತಾ ಇದ್ರು, ನೀವೇನ್ ನನ್ನನ್ನು ಸಾಯ್ಸಕ್ ಹೊರಟಿದ್ರ ಅಂತ ಹೇಳಿ. ಇಲ್ಲಪ್ಪ, ನಾನೇನ್ ನಿನ್ನನ್ ಸಾಯ್ಸಕ್ ಹೊರಟಿರ್ಲಿಲ್ಲ, ಈ ನೀರಲ್ಲಿ ಕೆಳಗಿದ್ದಾಗ ಏನ್ ನಿನ್ನ ವಾಯ್ಸ್ ಬರ್ತಿತ್ತಲ್ಲ, ಕಾಪಾಡಿ ಕಾಪಾಡಿ ಅಂತ ಹೇಳಿ, ಆ ಅನುಭವ ನಾನ್ ನಿನಗ್ ಮಾಡಿಸ್ಬೇಕಾಗಿತ್ತು. ಇಂತಹ ಒಂದು ಮುಳುಗ್ತಾ ಇದೀವಿ ಅನ್ನೋ ಒಂದು ಟೈಮಲ್ಲಿ ನಮ್ಮ ವಾಯ್ಸ್ ಹೆಂಗಾಗಿರತ್ತೆ, ಹೆಂಗೆ ಭಯದಲ್ಲಿ ಇರ್ತೀವಿ, ಹೆಂಗೆ ನಾವು ಕೂಗ್ತೀವಲ್ಲ, ಈಗ ಕೂಗ್ತಾ ಇದ್ದಲ್ಲ ನನ್ನನ್ ಕಾಪಾಡಿ ಕಾಪಾಡಿ ಅಂತ, ಆ ಅನುಭವವನ್ನ ಮಾಡ್ಕೊಂಡು ನೀನು ಕೃಷ್ಣನನ್ನ ಕೂಗಿದ್ರೆ ಕೃಷ್ಣ ಯಾಕೆ ಬರಲ್ಲ, ಗ್ಯಾರಂಟಿ ಬಂದೇ ಬರ್ತಾನೆ. ಇಂತಹ ಒಂದು ಫೀಲ್ ಆಗ್ಬೇಕು. ಏನಂತ ತಿಳ್ಕೊಬೇಕು ಅಂತ ನಾವು, ಇದೇ ನನ್ನ ಕೊನೆಯ ಉಸಿರು, ಇದೇ ನನ್ನ ಕೊನೆಯ ಜೀವನ, ಇದೇ ನನ್ನ ಕೊನೆಯ ದಿನ, ನಾಳೆ ಬರುತ್ತೋ ಇಲ್ಲೋ ನನಗ್ ಗೊತ್ತಿಲ್ಲ, ಹೌದಾ?
ಮತ್ತೆ ನಾನು ಈ ಭೌತಿಕ ಸಂಸಾರದಲ್ಲಿ ಇಷ್ಟ ಇಲ್ಲ ಕೃಷ್ಣ, ನನಗೆ ಇಷ್ಟ ಇಲ್ಲ. ಮತ್ತೆ ನಾನು ಈ ಜನ್ಮ ಮೃತ್ಯು ಜರಾ ವ್ಯಾಧಿಯ ಚಕ್ರದಲ್ಲಿ ಸಿಲ್ಕಳಕ್ ನನಗಿಷ್ಟ ಇಲ್ಲ. ಈ ಭೌತಿಕ ಸಂಸಾರದ ದುಃಖಗಳು ನನಗೆ ಅನುಭವಿಸಕ್ ಇಷ್ಟ ಇಲ್ಲ. ಮತ್ತೆ ಈ ತಾಯಿಯ ಗರ್ಭದಲ್ಲಿ 9 ತಿಂಗಳು ಪ್ರವೇಶ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. A ಫಾರ್ ಆಪಲ್, B ಫಾರ್ ಬಾಲ್, ಬೇಡ ಕೃಷ್ಣ ನಂಗೆ ಅಂತ ಹೇಳಿ ನಾವು ಆ ಫೀಲ್ ಅನ್ನ ನಾವು ಇಟ್ಕೊಂಡು ನಾವು ಭಗವಂತನನ್ನ ಹೋಗ್ಬೇಕು. ಓ ಕೃಷ್ಣ, ದಯಮಾಡಿ ನನ್ನನ್ನು ಈ ಭೌತಿಕ ಸಂಸಾರದಿಂದ ಹೊರಗ್ ಕರ್ಕೊಂಡು ಹೋಗು. ಈ ಭಾವದಿಂದ ನಾವು ಯಾವಾಗ ಕೃಷ್ಣನ ನಾಮಸ್ಮರಣೆಯನ್ನ ಮಾಡ್ತೀವಿ, ಆಗ ಕೃಷ್ಣ ನಮ್ಮ ಮನೆಗೆ ಕಳ್ತನ ಮಾಡಕ್ಕೆ ನಮ್ಮ ಹೃದಯದಲ್ಲಿ ಬಂದು ಕೂರ್ತಾರೆ. ಓಕೆ, ಸೊ ಈ ಹರೇ ಕೃಷ್ಣ ಮಹಾಮಂತ್ರದ ಅರ್ಥವನ್ನ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹೇ ಶ್ರೀಮತಿ ರಾಧಾರಾಣಿ, ಹೇ ಕೃಷ್ಣ, ನೀವು ನನ್ನನ್ನ ನಿಮ್ಮ ಸೇವೆಯಲ್ಲಿ ತೊಡಗಿಸ್ಕೊಳ್ರಿ. ಈ ಪ್ರಾರ್ಥನೆಯನ್ನ ಹೆಂಗ್ ಮಾಡ್ಬೇಕು ಅಂತ ಏನೋ ಕೂಡ ಹೇಳ್ತಾರೆ. ಹೆಂಗೆ ಯಾವಾಗ ಒಬ್ಬ ಅಸಹಾಯಕ ಮಗು ತನ್ನ ತಾಯಿಯನ್ನ ಹೆಂಗೆ ಕೂಗ್ತಾನಲ್ಲ, ಅವನಿಗೆ ಸುತ್ತಮುತ್ತ ಇರೋರು ಯಾರು ಬೇಡ, ಅವನ ತಾಯಿ ಬೇಕು. ಹೆಂಗೆ ಆ ಅಸಹಾಯಕ ಮಗು ತಾಯಿಯನ್ನ ಕೂಗ್ತಾನಲ್ಲ, ಹಾಗೆ ನಾವು ಕೃಷ್ಣನನ್ನ ಹರಿನಾಮದಿಂದ ಕೂಗಿ ಕೂಗಿ ಕರಿಬೇಕು. ಆಗ ಭಗವಂತ ಪ್ರಾಕಟ್ಯ ಆಗ್ತಾನೆ. ಆಗ ಜನ್ಮಾಷ್ಟಮಿ ಆಗತ್ತೆ. ಎಲ್ಲಿ ಜನ್ಮಾಷ್ಟಮಿ ಆಗತ್ತೆ? ನಮ್ಮ ಹೃದಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಗತ್ತೆ. ಆಕ್ಚುಲಿ ಈ ವ್ರಜದಲ್ಲಿ ಎಲ್ಲರೂ ಕೃಷ್ಣನಿಗೋಸ್ಕರ ಹುಚ್ಚರಾಗಿದ್ರಂತೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ದ ಪರ್ಪಸ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಮೂವ್ಮೆಂಟ್ ಈಸ್ ಟು ಬಿಕಮ್ ಅ ಮ್ಯಾಡ್ ಫಾರ್ ಕೃಷ್ಣ. ಕೃಷ್ಣನಿಗೋಸ್ಕರ ಹುಚ್ಚರಾಗ್ಬೇಕಂತ. ಇದು ಕೃಷ್ಣನ ಹುಚ್ಚರ ಸಂತೆ. ಓಕೆ, ಮೊದಲು ಹುಚ್ಚರಾಗೇ ಇದ್ವಿ. ನಾವೇನ್ ಜಾಣ್ರಲ್ಲ, ಮೊದ್ಲು ಹುಚ್ಚರಾಗೇ ಇದ್ವಿ, ಈಗ್ಲೂ ಹುಚ್ಚರೆ. ಮೊದ್ಲು ಮಾಯೆಯಲ್ಲಿ ಹುಚ್ಚರಾಗಿದ್ವಿ, ಆದ್ರೆ ಈಗ ಕೃಷ್ಣನ ಹುಡುಕಾಟದಲ್ಲಿ ಹುಚ್ಚರಾಗಿದ್ದೀವಿ. ಆದ್ರೆ ಈ ಮಾಯೆಯ ಹುಚ್ಚಾಟದಲ್ಲಿ ಬಹಳ ದುಃಖ ಇತ್ತಪ್ಪ, ಹೌದಲ್ಲ? ಮಾಯೆಯ ಹುಚ್ಚಾಟದಲ್ಲಿ ಫಸ್ಟ್ ಏನಿದ್ವಿ ಆಗ ಬಹಳ ದುಃಖ ಇತ್ತು. ಆದ್ರೆ ಈ ಕೃಷ್ಣನ ಹುಚ್ಚಾಟದಲ್ಲಿ ಬಹಳ ಆನಂದ ಇದೆ, ಖುಷಿ. ಎವ್ರಿ ಟೈಮ್ ನಮಗ್ ಖುಷಿ ಸಿಗ್ತಾ ಇದೆ. ಮತ್ತೆ ಈ ಮಾಯೆಯ ಹುಚ್ಚಾಟದಲ್ಲಿ ನಮಗೆ ಏನೂ ಸಿಗ್ತಾ ಇರ್ಲಿಲ್ಲ. ಆದ್ರೆ ಈ ಕೃಷ್ಣನ ಹುಚ್ಚಾಟದಲ್ಲಿ ಜನ್ಮದ ಕರಿಯರ್ ಅನ್ನ ನಾವು ಸೆಟ್ಲ್ ಮಾಡ್ಕೋತಾ ಇದೀವಿ. ಜನ್ಮಾಂತರದ ತೊಂದರೆಗಳನ್ನ ನಾವು ಸೆಟ್ಲ್ ಮಾಡ್ಕೋತಾ ಇದೀವಿ ಕೃಷ್ಣನ ಹುಚ್ಚಾಟದಲ್ಲಿ. ಸೊ ನಾವೆಲ್ಲ ಕೃಷ್ಣನಿಗಾಗಿ ಹುಚ್ಚರಾಗ್ಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರಲ್ಲ, ಮಚ್ಚಿತ್ತ ಮದ್ಗತ ಪ್ರಾಣ ಮತ್ತೆ ಹೇಳ್ತಾನೆ, ಮನ್ಮನಾಭವ ಮದ್ಭಕ್ತು. ಮದ್ ಅನ್ನೋದನ್ನ ಇಂಗ್ಲಿಷ್ ನಲ್ಲಿ ಬರೀರಿ ನೋಡೋಣ, ಏನಂತ ಬರಿಬಹುದು? ಮದ್ ಅಂದ್ರೆ MAD ಅಂತಾನೆ ಬರಿಬೇಕು ನಾವು, ಮದ್ ಅಂತ ಬರೆಯಕ್ಕೆ. ಎಂತಹ ಭಕ್ತರಾಗಿ? ಮ್ಯಾಡ್ ಮದ್ ಭಕ್ತರಾಗಿ, ಫುಲ್ಲಿ ಅಬ್ಸಾರ್ಬ್ಡ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ಓಕೆ, ಮಚ್ಚಿತ್ತ, ನಿಮ್ಮ ಚೇತನವನ್ನ ನನ್ನ ಚೇತನಕ್ಕೆ ಸೇರಿಸಿ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ನಾವೆಲ್ಲ ಹುಚ್ಚರಾಗಕ್ಕೆ ರೆಡಿ ಇದೀವಾ? ಇದನ್ನ ನಾವು ಕೇಳ್ಕೋಬೇಕು ಇವತ್ತು. ನಾವ್ ರೆಡಿ ಇದೀವ ಹುಚ್ಚರಾಗಕ್ಕೆ? ಆಗ ನಾವು ಜನ್ಮಾಷ್ಟಮಿಯನ್ನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೋದು. ಅದಕ್ಕೆ ಪ್ರಿಪರೇಷನ್ ಮಾಡ್ಕೋಬಹುದು. ಅಂದ್ರೆ ಈ ಕ್ವೆಶ್ಚನ್ ಅನ್ನ ನಾವು ನಮ್ಗೆ ಕೇಳ್ಕೋಬೇಕು, ಹೋಗ್ ಬೇರೆ ಯಾರಿಗೋ ಕೇಳೋದಲ್ಲ. ನೀನ್ ಹುಚ್ಚನಾಗಕ್ ರೆಡಿ ಇದೀಯಾ, ಜನ್ಮಾಷ್ಟಮಿ ಮಾಡೋಣ ಅಂತ. ಇದನ್ನ ನಾವು ನಮ್ಗೆ ಕೇಳ್ಕೋಬೇಕು. ಆಗ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನ ತುಂಬಾ ಚೆನ್ನಾಗಿ ಅನ್ಭವಿಸಕ್ಕೆ ಮಾಡಕ್ಕೆ ಸರಿ ಆಗತ್ತೆ. ಓಕೆ, ನೆಕ್ಸ್ಟ್ ಭಗವಂತನ ಸ್ವಾಗತ ಹೆಂಗಾಗತ್ತೆ? ಓಕೆ, ಸೊ ಇನ್ನೊಂದು 5 minutes ಆಗತ್ತೆ. ಸೊ ಇದರ ವರ್ಣನೆ ವಿದುರಾಣಿಯ ವ್ಯಕ್ತಿತ್ವದಲ್ಲಿ ಸಿಗತ್ತೆ. ಇದು ತುಂಬಾ ಚೆನ್ನಾಗಿದೆ. ವಿದುರಾಣಿ ಯಾರು ಗೊತ್ತಾ? ವಿದುರನ ಹೆಂಡತಿ. ಇವರಿಬ್ರು ಕೂಡ ಭಗವಂತನ ಭಕ್ತರೆ. ವಿದುರ ಮತ್ತೆ ವಿದುರಾಣಿ ಭಗವಂತನ ಭಕ್ತರು. ಆಗ ಕೃಷ್ಣನಿಗೆ ಒಂದು ಸಾರಿ ದುರ್ಯೋಧನನಿಂದ ಇನ್ವಿಟೇಷನ್ ಸಿಕ್ಕಿರತ್ತೆ. ಏನು ಅಂತ ಅಂದ್ರೆ, ದುರ್ಯೋಧನ, ನಾವು ನಮ್ಮ ಮನೇಲಿ ಚಪ್ಪನ್ ಭೋಗ್ ಮಾಡ್ಸಿದೀವಿ, ನೀನ್ ಬಾ ಅಂತ. ಆಗ ಕೃಷ್ಣ ಹೇಳ್ತಾನೆ, ಯಾಕಪ್ಪ ಬರ್ಲಿ ನಾನ್ ನಿನ್ ಮನೆಗೆ? ನೀನ್ ಯಾರು? ನೀನೇನ್ ನನ್ ಸಂಬಂಧಿಕನ? ಏನು ನೀನು? ನಾನ್ ಯಾಕೆ ನಿಮ್ ಮನೆಗ್ ಬರ್ಲಿ? ನಾವಿಬ್ರು ನೋಡಿದ್ರೆ ಅಪೋಸಿಟ್ ಪೋಲ್ಸ್, ನಾರ್ತ್ ಪೋಲ್, ಸೌತ್ ಪೋಲ್. ನಮ್ಮಿಬ್ಬರದು ಯಾವುದೇ ರೀತಿಯ ಸಂಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ನಾವಿಬ್ರು ಹೊಂದಿಕೆನೂ ಆಗಲ್ಲ. ಸೊ ಕೃಷ್ಣ ರಿಜೆಕ್ಟ್ ಮಾಡ್ತಾನೆ, ಇನ್ವಿಟೇಷನ್ ಅನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಆಗ ನಾನ್ ನಿನ್ ಮನೆಗ್ ಬರಲ್ಲ, ನಾನ್ ವಿದುರನ್ ಮನೆಗ್ ಹೋಗ್ತೀನಿ ಅಂತ ಹೇಳ್ತಾನೆ.
ಯಾವಾಗ ಕೃಷ್ಣ ವಿದುರನ ಮನೆಗೆ ಬರ್ತಾನೆ, ವಿದುರನ ಮನೆಯ ದ್ವಾರ ಬಾಗಿಲಲ್ಲಿ ಕೃಷ್ಣ ನಿಂತಿದ್ದಾನೆ. ವಿದುರಾನಿಗೆ ಆ ಕೃಷ್ಣನನ್ನ ನೋಡಿ ಇಷ್ಟು ಖುಷಿ ಆಗತ್ತೆ, ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಏನು ಇಲ್ಲ. ಆಗ ಅವಳು ಏನ್ ಮಾಡ್ತಾಳೆ, ಕೃಷ್ಣನನ್ನ ಕರೆದು ಒಳಗ್ ಕೂರ್ಸ್ತಾಳೆ. ಕೃಷ್ಣನನ್ನ ಕರೆದು ಇಮ್ಮಿಡಿಯೇಟ್, ಈಗ ಸಡನ್ ಆಗಿ ಯಾರಾದ್ರೂ ನಮ್ಮ ಮನೆಗೆ ನೆಂಟ್ರು ಬಂದ್ರೆ ನಮ್ಮ ಅವತಾರ ಹೆಂಗಿರುತ್ತೆ, ನಾವೇನಾದ್ರು ರೆಡಿ ಆಗಿರ್ತೀವ? ಇಲ್ಲ. ಸೊ ಹಂಗೆ ಇಲ್ಲಿ ವಿದುರನು ಕೂಡ ರೆಡಿನೇ ಆಗಿರಲ್ಲ. ಅಯ್ಯೋ ಕೃಷ್ಣ ಬಂದಿಯಾನೆ, ನಾನು ಅವನಿಗೋಸ್ಕರ ರೆಡಿ ಆಗ್ಬೇಕು, ಅವ್ನ್ ನನ್ನನ್ನು ನೋಡ್ತಾನೆ, ನಾನು ಒಳ್ಳೆ ಸೀರೆ ಉಟ್ಕೋಬೇಕು ಅಂತೆಲ್ಲ ಅವಳು ಯೋಚನೆ ಮಾಡಿ ಏನ್ ಮಾಡ್ತಾಳೆ, ಕೃಷ್ಣನನ್ನ ಒಳಗ್ ಕೂರ್ಸಿ ಓಡೋಗ್ತಾಳೆ. ಹೋಗಿ ಅವಳು ಏನ್ ಮಾಡ್ತಾಳೆ, ಕೃಷ್ಣನಿಗೋಸ್ಕರ ರೆಡಿ ಶೃಂಗಾರ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕಣ್ಣಿ ಮುಂದೆ ನಿಂತಿಯಾಳೆ, ಅವಳಿಗೆ ಖುಷಿ ಆಗ್ತಾ ಇದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಲಿಪ್ಸ್ಟಿಕ್ ಅನ್ನ ತಗೋತಾಳೆ, ಕಣ್ಣಿಗ್ ಕಾಡ್ಗೆ ತರ ಹಚ್ಕೋತಾಳೆ, ಕಾಡ್ಗೆಯನ್ನ ತಗೋತಾಳೆ, ಲಿಪ್ಸ್ಟಿಕ್ ತರ ಹಚ್ಕೋತಾಳೆ, ಸೀರೆಯನ್ನ ಉಟ್ಕೋತಾಳೆ, ಅದು ಉಲ್ಟಾ ಪುಲ್ಟಾ ಅದೆಲ್ಲ ಸೀರೆಯನ್ನ ಉಟ್ಕೋತಾಳೆ. ಹಿಂಗೆ ಎಲ್ಲ ಮಾಡಿ ಏನೋ ಒಂದ್ ರೆಡಿ ಆಗ್ತಾಳೆ. ಒಟ್ಟು ವಿಚಿತ್ರವಾಗಿ ಏನೋ ಒಂದ್ ರೆಡಿ ಆಗ್ತಾಳೆ. ರೆಡಿಯಾಗಿ ಏನ್ ಮಾಡ್ತಾಳೆ, ಅಯ್ಯೋ ನಮ್ಮ ಮನೆಗ್ ಗೆಸ್ಟ್ ಬಂದಿದ್ದಾರೆ, ಏನ್ ಕೊಡ್ಬೇಕು ಅವ್ರಿಗೆ ತಿನ್ನಕ್ಕೆ ಅಂತ ಹೇಳ್ತಾಳೆ. ಅಲ್ಲಿ ಬಾಳೆಹಣ್ಣುಗಳು ಕಾಣಿಸುತ್ತೆ, ಬಾಳೆಹಣ್ಣು ತಗೊಂತಾಳೆ, ಹೋಗಿ ಬಾಳೆಹಣ್ಣನ್ನ ತಗೋತಾಳೆ. ಆ ಬಾಳೆಹಣ್ಣನ್ನ ಸುಲಿತಾಳೆ, ಸುಲ್ದ್ ಏನ್ ಮಾಡ್ತಾಳೆ, ಬಾಳೆಹಣ್ಣನ್ನ ಬಿಸಾಕ್ತಾಳೆ, ಸಿಪ್ಪೆ ತಗೊಂಡ್ ಕೃಷ್ಣನ್ಗೆ ಕೊಡ್ತಾಳೆ. ತಗೋ ಕೃಷ್ಣ ತಿನ್ನು ನೀನು ಅಂತ. ಅಷ್ಟು ಅವಳು ಭಾವದಲ್ಲಿ ಮುಳುಗ್ಬಿಟ್ಟಿಯಾಳೆ. ಸೊ ಇಷ್ಟು ಅವಳು ಕೃಷ್ಣ ಕಾನ್ಶಿಯಸ್ ನಲ್ಲಿ ಅಬ್ಸರ್ವ್ಡ್ ಆಗಿದ್ಲು ಅಂತಂದ್ರೆ, ಈ ರೀತಿ ಭಗವಂತನನ್ನ ಸ್ವಾಗತ ವಿದುರಾನಿ ಮಾಡ್ತಾಳೆ. ಆಗ ಕೃಷ್ಣ ನೋಡ್ತಾನೆ, ಅವಳು ನೋಡ್ತಾ ಇದ್ದಾನ ಅವನು, ಇದೇನಪ್ಪ ಇವಳು ಉಲ್ಟಾ ಪುಲ್ಟಾ ಸೀರೆ ಬಟ್ಟೆ ಎಲ್ಲ ಹಾಕೊಂಡ್ ಬಂದಿಯಾಳೆ, ಈ ಕಾಡ್ಗೆ ಕಪ್ಪನ್ ತಗೊಂಡ್ ತುಟಿಗೆ ಹಚ್ಕೊಂಡಿದ್ದಾಳೆ, ಈ ಬೇರೆ ಬಣ್ಣ ತಗೊಂಡ್ ಹೋಗಿ ಕಣ್ಣಿಗೆ ಹಚ್ಕೊಂಡಿದ್ದಾಳೆ, ಅದು ಬೇರೆ ಬಾಳೆಹಣ್ಣನ್ ಬಿಸಾಕ್ಬಿಟ್ಟು ಸಿಪ್ಪೆ ತಿನ್ಸ್ತಾ ಇದ್ದಾಳಲ್ಲ ಇವಳು ನನಗೆ ಅಂತ ಹೇಳಿ ಕೃಷ್ಣ ನೋಡ್ತಾ ಇದ್ದಾನೆ. ಸೊ ಇದು ಏನು ಅಂತಂದ್ರೆ ಭಾವಗ್ರಹಿ ಜನಾರ್ದನ. ಕೃಷ್ಣ ಅಕ್ಸೆಪ್ಟ್ ದ ಕಾನ್ಶಿಯಸ್ನೆಸ್. ಕೃಷ್ಣ ಭಾವಗ್ರಹಿ. ಏನಾದ್ರೂ ಕೊಡ್ರಿ ನಂಗೆ, ಪತ್ರಂ ಪುಷ್ಪಂ ಫಲಂ ತೋಯಂ ಏಮೇ ಭಕ್ತ ಪ್ರಯಶ್ಚತಿ ಯೋಮೇ ಭಕ್ತ ಪ್ರಯಶ್ಚತಿ. ಇದ್ರಲ್ಲಿ ಏನ್ ಇಂಪಾರ್ಟೆಂಟ್ ಗೊತ್ತಾ, ನೀವ್ ಏನ್ ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಕೊಡೋ ಒಂದು ವಸ್ತುವಿನಲ್ಲಿ ಯಾವ ಇಂಗ್ರೀಡಿಯೆಂಟ್ ಅದರಲ್ಲಿ ಹಾಕ್ತಿದೀವಲ್ಲ ಅದು ಇಂಪಾರ್ಟೆಂಟ್. ಮೇನ್ ಇಂಗ್ರೀಡಿಯೆಂಟ್ ಯಾವುದು ಇಲ್ಲಿ? ಭಕ್ತಿ, ಭಾವ, ಇದು ಇಂಪಾರ್ಟೆಂಟ್. ಪ್ರೀತಿಯಿಂದ ನೀವೇನೇ ಕೊಟ್ಟರು ಕೂಡ ನಾನು ಸ್ವೀಕರಿಸ್ತೀನಿ. ಸೊ ಈ ರೀತಿ ವಿದುರಾನಿಯ ತರಹ ನಾವು ಕೃಷ್ಣನನ್ನ ಸ್ವಾಗತಿಸಕ್ಕೆ ರೆಡಿ ಇದ್ದೀವಾ ಅಂತ ಹೇಳಿ ನಾವು ಯೋಚನೆಯನ್ನ ಮಾಡ್ಬೇಕು. ಪೂರ್ಣ ರೂಪದಲ್ಲಿ ಕೃಷ್ಣನಲ್ಲಿ ಮಗ್ನಳಾಗಿದ್ಲು ಅವಳು. ಭಗವಂತ ಪ್ರೇಮದ ಭಾವದ ಹಸಿವೆ ಇರುವಂತವನು. ಭಗವಂತ ಎಷ್ಟು ಎಕ್ಸ್ಪರ್ಟ್ ಅಂತ ಅಂದ್ರೆ, ಪ್ರೇಮಕ್ಕೆ ಅವನು ರೆಸಿಪ್ರೊಕೇಟ್ ಮಾಡ್ತಾನೆ. ಅವನು ಅದಕ್ಕೆ ನಾವೆಷ್ಟು ಪ್ರೇಮವನ್ನ ಅವನಿಗೆ ತೋರಿಸ್ತೀವಿ ಅದಕ್ಕೆ ಅವ್ನು ರೆಸಿಪ್ರೊಕೇಟ್ ಮಾಡೇ ಮಾಡ್ತಾನೆ. ಈ ರೀತಿ ವಿದುರಾನಿ ಕೃಷ್ಣನಿಗೋಸ್ಕರ ಹುಚ್ಚಿಯಾದಂಗೆ ಆಗ್ಬಿಟ್ಟಿದೆ. ಸೊ ಒಬ್ಬ ಭಕ್ತ ಕೇಳ್ತಾನಂತೆ, ರಾಧಾ ಗೋವಿಂದ ಸ್ವಾಮಿ ಮಹಾರಾಜ್ ಅವರಿಗೆ ಕೇಳ್ತಾನಂತೆ, ನೀವ್ ಯಾವ ರಸದಲ್ಲಿ ಭಗವಂತನ ಸೇವೆಯನ್ನು ಮಾಡಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ. ಮಹಾರಾಜ್ ಹೇಳ್ತಾರೆ, ರಸ ಏನು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಾನು ಭಗವಂತನಿಗೋಸ್ಕರ ಅಳ್ಬೇಕು ಅಂತ ಹೇಳ್ತಾರೆ. ಐ ವಾಂಟ್ ಟು ಕ್ರೈ ಫಾರ್ ಕೃಷ್ಣ ಅಂತ ಹೇಳ್ತಾನಂತೆ. ಶ್ರೀಮತಿ ರಾಧಾರಾಣಿಗೆ ಹೇಳ್ತಾರೆ, ಅಲ್ಲಿ ಊರಿನ ಕೃಷ್ಣ ಹೋದ್ಮೇಲೆ ಈಗ್ಲಾದ್ರೂ ತಿಳ್ಕೊ, ಈ ಕೃಷ್ಣ ಏನಿದಲ್ಲ ಒಬ್ಬ ದೊಡ್ಡ ಮೋಸಗಾರ. ಈ ಕೃಷ್ಣ ನಿಲ್ಲೋದು ಸೊಟ್ಟ, ಸರಿಯಾಗಿ ನಿಲ್ಲಲ್ಲ, ಟೇಡೆ ಮೇಡೆ ನಿಲ್ತಾನೆ, ಮತ್ತೆ ಸೊಟ್ಟ ನಿಲ್ಲೋದಲ್ದಲೆ ತಿನ್ನೋದು ಸೊಟಪಟ ತಿಂತಾನೆ. ಆಮೇಲೆ ಮತ್ತೆ ನೋಡೋದಂತೂ ಬಿಡು, ವಕ್ರ ದೃಷ್ಟಿಯಲ್ಲಿ ನೋಡೋದು, ಹಿಂಗೆ ಸೈಡ್ ಗಣ್ಣಿಂದಾನೆ ನೋಡ್ತಾ ಇರ್ತಾನೆ ಕೃಷ್ಣ, ಯಾವಾಗ್ಲೂ ಡೈರೆಕ್ಟ್ ಆಗಿ ನೋಡೋದೇ ಇಲ್ಲ ಅವನು. ನಿಂಗ್ ಮೋಸ ಮಾಡಿ ಹೋಗಿದ್ದಾನೆ, ಈಗ್ಲಾದ್ರೂ ಅರ್ಥ ಮಾಡ್ಕೊ ನೀನು ಅಂತ ಹೇಳ್ತಾರೆ. ಹೋಗಿದ್ದ ಬರ್ತೀನಿ ಅಂತ, ಕೃಷ್ಣ ಹೋಗಿದ್ದ ಅಲ್ಲ ಗೋಪಿಯರಿಗೆಲ್ಲರಿಗೂ, ನಾನ್ ಬರ್ತೀನಿ ಅಂತ. ನೀನ್ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೀರಾ, ಕೃಷ್ಣ ಬಂದ. ಪ್ರತಿ ದಿನ ಗೋಪಿಯರು ಸಾಯಂಕಾಲ ರೆಡಿ ಆಗ್ತಾ ಇದ್ರಂತೆ, ಪಾಪ ಕೃಷ್ಣ ಬರ್ತಾನೆ ಅಂತ ಹೇಳಿ. ಕೃಷ್ಣ ಬರ್ತಾನೆ ಹೋಗಿದ್ದಾನೆ, ನಮ್ಗೆ ಕೃಷ್ಣ ಬಂದೇ ಬರ್ತೀನಿ ಅಂತ ಹೋಗಿದ್ದಾನೆ ಅಂತ ಹೇಳಿ. ಸಾಯಂಕಾಲದಿಂದ ರಾತ್ರಿ ಆಯ್ತು, ಬರ್ಲಿಲ್ಲ. ಮತ್ತೆ ಬೆಳಗ್ಗೆ ಆಯ್ತು, ಬರ್ಲಿಲ್ಲ. ಮತ್ತೆ ಮನೆಗೆ ಹೋಗಿ ಹೊಸ ಸೀರೆ ಉಟ್ಕೊಂಡು ಮತ್ತೆ ರೆಡಿಯಾಗಿ ಬಂದು ಕೃಷ್ಣನಿಗೋಸ್ಕರ ಕಾಯ್ತಾ ಇದ್ರು, ಕೃಷ್ಣ ಬಂದೇ ಬರ್ತಾನೆ ಅಂತ ಹೇಳಿ ಅಂತ. ಹೀಗೆ ದಿನಗಳು ಕಳೆದ್ವು, ತಿಂಗಳುಗಳು ಕಳೆದ್ವು, ವರ್ಷಗಳೇ ಕಳೆದು ಹೋದ್ವು, ಆದ್ರೂ ಕೃಷ್ಣ ಬರ್ಲೇ ಇಲ್ಲ.
ಜನರೆಲ್ಲ ರಾಧಾರಾಣಿಗೆ ಹೇಳ್ತಾರಂತೆ, ಈಗ್ಲಾದ್ರೂ ಅರ್ಥ ಮಾಡ್ಕೋ, ಕೃಷ್ಣ ನಿನ್ ಬಿಟ್ಟು ಹೋಗಿದ್ದಾನೆ, ಈಗ್ಲಾದ್ರೂ ಅರ್ಥ ಮಾಡ್ಕೊ ನೀನು ಅಂತ ಹೇಳಿ ಹೇಳ್ತಾರೆ. ಆಗ ರಾಧಾರಾಣಿ ಹೇಳ್ತಾಳಂತೆ, ಹೆಂಗ್ ಬಿಡ್ಲಿ ನಾನು ನನ್ನ ಕೃಷ್ಣನನ್ನ, ಹೆಂಗ್ ತಾನೇ ಬಿಡ್ಲಿ ನಾನು? ಈ ಕೃಷ್ಣನ ಕೊಳಲಿನ ನಾದ ಎಷ್ಟು ಮಧುರವಾಗಿದೆ ಅಂತ ಅಂದ್ರೆ ನಾನ್ ಅವನನ್ನ ಬಿಡಕ್ಕೆ ಸಾಧ್ಯನೇ ಇಲ್ಲ. ಹೆಂಗ್ ತಾನೇ ನಾನ್ ಬಿಡ್ಲಿ ಕೃಷ್ಣನನ್ನ ಇಷ್ಟಪಡೋದು? ಅವನ ಸುಂದರ ಸ್ವರೂಪ, ಅವನ ಎಷ್ಟು ಚೆನ್ನಾಗಿದ್ದ ನೋಡಕ್ಕೆ ಅಂತ ಅಂದ್ರೆ ಅವನ ಆ ಸ್ವರೂಪವನ್ನ ಸ್ಮರಣೆ ಮಾಡದೆ ನಾನ್ ಹೆಂಗಿರ್ಲಿ ಅಂತ ಹೇಳಿ ರಾಧಾರಾಣಿ ಕೇಳ್ತಾಳಂತೆ. ಮತ್ತೆ ನಾ ಹೆಂಗ್ ತಾನೇ ಕೃಷ್ಣನ ಮಧುರ ಲೀಲೆಗಳ ರಸದ ಆಸ್ವಾದನೆಯನ್ನ ಬಿಡ್ಲಿ? ನಾನು ಅದು ಅವನ ಲೀಲೆ ಮಾಡಿರೋ ಲೀಲೆಗಳನ್ನೆಲ್ಲ ನಾನು ಮಧುರ ಲೀಲೆಗಳನ್ನ ನಾನು ನೆನ್ಸ್ಕೋತಾನೆ ಇರ್ತೀನಿ, ಹೆಂಗ್ ಬಿಡ್ಲಿ ನಾನು ಆ ಕೃಷ್ಣನನ್ನ? ಸೊ ಈ ರೀತಿ ಎಲ್ಲ ಗೋಪಿಯರು ಮಾಡ್ಕೊಂಡ್ಲೇಬೇಕು. ಏನ್ ಪ್ರಶ್ನೆಗಳನ್ನ ಕೇಳ್ಕೋಬೇಕು? ಆಮ್ ಐ ರೆಡಿ ಟು ಅಕ್ಸೆಪ್ಟ್ ದ ಚೇಂಜ್? ನಾನು ಬದಲಾವಣೆಯನ್ನ ಸ್ವೀಕರಿಸಕ್ಕೆ ರೆಡಿ ಇದೀನಾ? ಮತ್ತೇನ್ ಕ್ವೆಶನ್ ಕೇಳ್ಕೋಬೇಕು? ನಾನು ನನ್ನ ಜೀವನದಲ್ಲಿ ಆಗುವಂತಹ ಅನ್ಸೆಟಲ್ಮೆಂಟ್, ಅಸ್ಥಿರತೆಗಳನ್ನ ತಗೊಳಕ್ಕೆ ರೆಡಿ ಇದೀನಾ ಅನ್ನೋದನ್ನ ನಾವು ನಮ್ಗೆ ಕೇಳ್ಕೋಬೇಕು. ಮತ್ತೆ ನಾನು ಕೃಷ್ಣನಿಗೋಸ್ಕರ ಹುಚ್ಚಿ ಆಗಕ್ಕೆ ರೆಡಿ ಇದೀನಾ ಅಂತ ಕೇಳ್ಕೋಬೇಕು. ಮತ್ತೆ ಭಗವಂತನಿಗಾಗಿ ಡೆಸ್ಪರೇಟ್ ಆಗಿ ನಾನು ಕೂಗಕ್ಕೆ ರೆಡಿ ಇದೀನಾ? ಕಾತುರದಿಂದ ಅವನಿಗೆ ಕಾಯಕ್ಕೆ ಕೂಗಕ್ಕೆ ರೆಡಿ ಇದೀನಾ? ಮತ್ತೆ ಭಗವಂತನಿಗಾಗಿ ನಾನು ಅಡ್ವೆಂಚರಸ್ ಆಗಕ್ಕೆ ರೆಡಿ ಇದೀನಾ? ಇವೆಲ್ಲ ಪ್ರಶ್ನೆಗಳನ್ನ ನಾವು ಮತ್ತೆ ಮತ್ತೆ ಕೇಳ್ಕೊಂಡಾಗ ನಾವೇನ್ ಮಾಡ್ತೀವಿ? ಕೃಷ್ಣ ಜನ್ಮಾಷ್ಟಮಿಯನ್ನ ನಮ್ಮ ಹೃದಯದಲ್ಲಿ ಆಚರಣೆಯನ್ನ ಮಾಡಕ್ಕೆ, ಕೃಷ್ಣನನ್ನ ನಮ್ಮ ಹೃದಯದಲ್ಲಿ ಕರ್ಕೊಂಡ್ಬಂದು ಕೂರ್ಸಕ್ಕೆ ಪೂರ್ಣ ರೂಪದಲ್ಲಿ ಎಲಿಜಿಬಲ್ ಆಗ್ತೀವಿ. ಇನ್ನೂ ಟೈಮ್ ಇದೆ. ಕೃಷ್ಣ ಜನ್ಮಾಷ್ಟಮಿ 16th ಮತ್ತೆ 17th. ಸೊ ಅಷ್ಟ್ರಲ್ಲೂ ನಾವು ಇನ್ನೂ ಚೇಂಜ್ ಆಗ್ಬೋದು. ಕೃಷ್ಣನನ್ನ ಕರ್ಕೊಂಡು ಬಂದು ನಮ್ಮ ಹೃದಯದಲ್ಲಿ ಕೂರ್ಸ್ಕೋಬಹುದು. ಇದು ಕೃಷ್ಣ ಜನ್ಮಾಷ್ಟಮಿಯ ಕತೆ. ಕೃಷ್ಣನನ್ನ ಹೆಂಗೆ ನಮ್ಮ ಹೃದಯದಲ್ಲಿ ಕೂರಿಸ್ಕೋಬೇಕು ಅಂತ ನನ್ನ ಒಂದು ಸಣ್ಣ ಪ್ರಯತ್ನ. ಏನಾದ್ರು ತಪ್ಪಿದ್ರೆ ಸಾರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚಿತ್ರವಿನೋದಿನಿ ಸಖತ್ತು ಆಡಿಸ್ಬಿಟ್ಟೆ. ಚಿತ್ರವಿನೋದಿನಿ ನೀನು ಇವತ್ತು ಭಯಂಕರ ಅಳು ಬಂತು ನನ್ಗಂತೂ. ನಿಜವಾಗ್ಲು ಸೋ ಟಚಿಂಗ್. ನನಗೆ ಈಗ ಅರ್ಥ ಆಗ್ತಾ ಇದೆ ಯಾಕೆ ಭಗವಂತ ಈ ಕ್ಲಾಸನ್ನ ಈ ಕ್ಷಣದಲ್ಲಿ ನೀನ್ ಕೊಡ್ಬೇಕು ಅಂತ. ಇದು ಹೋದ್ ಭಾನುವಾರ ಕೊಡ್ಬೇಕಾಗಿತ್ತು, ನೀನ್ ಒಪ್ಲಿಲ್ಲ. ಗುರುವಾರ ಕೊಡ್ಬೇಕಾಗಿತ್ತು, ನೀನ್ ರೆಡಿ ಇರ್ಲಿಲ್ಲ. ಇವತ್ತು ನಾನೇ ಬೆಳಗ್ಗೆ ಕೂತ್ಕೊಂಡು ನಾನೇ ಯೋಚನೆ ಮಾಡ್ತಾ ಇದ್ದೀನಿ, ಆಮ್ ಐ ರೆಡಿ ಫಾರ್ ಜನ್ಮಾಷ್ಟಮಿ? ರಿಯಲಿ ನೀನ್ ಹೇಳಿದ ತರ ಎಲ್ಲ ಬಾಹ್ಯವಾಗಿ ಇದೆ, ಏನೋ ರೆಡಿ ಮಾಡ್ತಾ ಇದೀವಿ, ಜ್ಯುವೆಲ್ರಿ ಮಾಡ್ತಾ ಇದೀವಿ, ಇದು ಮಾಡ್ತಾ ಇದೀವಿ, ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ. ರಿಯಲಿ ಕೃಷ್ಣನ ನೆನ್ಸ್ಕೊಳ್ತಾ ಇದ್ದೀನಾ? ಆಮ್ ಐ ಡೂಯಿಂಗ್ ದಿಸ್ ಜಸ್ಟ್ ಫಾರ್ ದ ಪ್ಲೆಜರ್ ಆಫ್ ಕೃಷ್ಣ ಅಂತ ಹೇಳಿ ತುಂಬಾನೇ ನನ್ ಮನ್ಸಲ್ಲಿ ಒಂದು ಫೀಲಿಂಗ್ ಬಂತು ಇವತ್ ಬೆಳಗ್ಗೆ. ಅದಕ್ಕೆ ನಿನ್ನ ಕ್ಲಾಸ್ ತುಂಬಾ ಸೂಕ್ತವಾಗಿತ್ತು. ಸೋ ಬ್ಯೂಟಿಫುಲ್. ವಿ ಆರ್ ವೆರಿ ವೆರಿ ಫಾರ್ಚುನೇಟ್ ಟು ಹ್ಯಾವ್ ಹರ್ಡ್ ದಿಸ್ ಕ್ಲಾಸ್. ನಿಜವಾಗ್ಲೂ ಪ್ರತಿಯೊಬ್ರು ಯಾರ್ಯಾರು ಈ ಜನ್ಮಾಷ್ಟಮಿ ಸೇವೆ ಮಾಡ್ತಾ ಇದ್ದಾರೆ ಅವ್ರು ಎಲ್ಲರಿಗೂ ನಾನು ಹೇಳ್ತೀನಿ ಈ ಕ್ಲಾಸ್ ಕೇಳಲೇಬೇಕು ಅಂತ ಹೇಳಿ. ಎಷ್ಟು ವ್ಯಾಲ್ಯೂಬಲ್ ಥಿಂಗ್ಸ್, ರತ್ನಗಳು ನೀನು ನಮ್ಗೆ ಕೊಟ್ಟಿದ್ಯಾ ಇವತ್ತು ಬೆಳಗ್ಗೆ. ಐ ಆಮ್ ಸೋ 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 ಗ್ರೇಟ್ಫುಲ್. ನಿಜವಾಗ್ಲು ನಿನಗೆ ನನ್ನ ನಮಸ್ಕಾರಗಳು. ನಿಜವಾಗ್ಲು ನಿಜವಾಗ್ಲು ಅಮೇಸಿಂಗ್. ಇಟ್ಸ್ ಸೋ ಬ್ಯೂಟಿಫುಲ್. ನನ್ನ ಉದ್ದೇಶ ಏನಿತ್ತು, ನನ್ ಏನ್ ಉದ್ದೇಶ ಇತ್ತು ಅದಕ್ಕೆ ಮೀರಿ ನೀನ್ ಕೊಟ್ಟಿದ್ಯಪ್ಪ. ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ಸ್, ಬಿಯಾಂಡ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ದಟ್ ಕೃಷ್ಣ ಡೆಫಿನೆಟ್ಲಿ ಅಪಿಯರ್ ಇನ್ ಯುವರ್ ಹಾರ್ಟ್. ದಟ್ಸ್ ಮೈ ಓನ್ಲಿ ಪ್ರೇಯರ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ನಾ ಆಕ್ಚುಲಿ ಸಂಡೇ ಕೊಡ್ಬೇಕಿತ್ತು ಮಾತಾಜಿ. ಸಂಡೇ ಪೋಸ್ಟ್ಪೋನ್ ಮಾಡಿ, ಥರ್ಸ್ಡೇ ಪೋಸ್ಟ್ಪೋನ್ ಮಾಡಿ, ನೆನ್ನೆ ರೆಡಿ ಆದೆ. ಐ ಥಿಂಕ್ ನಾವು ಈಗ ರೆಡಿ ಆದ್ವಿ, ಅದಕ್ಕೆ ನಿನ್ನ ಕ್ಲಾಸ್ ನಮ್ಗೆ ಇವಾಗ ಸಿಕ್ತು. ಕೃಷ್ಣ's arrangement when what should happen. Thank you so much. Hare Krishna. Hare Krishna.